ಕರ್ನಾಟಕಕ್ಕೆ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಬ್ಬಟ್ಟು ತಿಂದು ಎಣ್ಣೆ ಸ್ನಾನ ಮಾಡಿಕೊಂಡು ಹೊಸ ಹೊಸ ಬಟ್ಟೆ ಹಾಕೊಂಡು ಲೈಫ್ ಅನ್ನ ಹೊಸದಾಗಿ ಸೆಲೆಬ್ರೇಟ್ ಮಾಡೋದೇ ಈ ಯುಗಾದಿ ಹಬ್ಬ. ಯುಗಾದಿ ಬಂದ್ರೆ ಖಂಡಿತವಾಗ್ಲೂ ಹೊಸತನ ಏನೋ ಒಂದು ಇದ್ದೇ ಇರುತ್ತೆ. ಹಾಗಾಗಿ ಯುಗಾದಿಗೆ ನಮ್ಮ 10 ಬ್ಯಾಚುಲರ್ಸ್ಗೆ ರಾಜ್ಯ ಯೋಗ ಶುರು ಆಗ್ತಾ ಇದೆ. ಜೊತೆಗೆ ಕಾಯಿ ಹೋಳಿಗೆ ಬಂದು ಬಾಯಿಗೆ ಬೀಳೋ ತರ ನಮ್ಗೆಲ್ಲ ಭರ್ಜರಿ ಮನೋರಂಜನೆ ಕೂಡ ಸಿಗ್ತಾ ಇದೆ. ಏನಂತೀರಪ್ಪ ಬ್ಯಾಚುಲರ್ಸ್? ಭರ್ಜರಿ ಮನೋರಂಜನೆ ಕೊಡಕ್ ರೆಡಿನಾ? ಈ ಹಬ್ಬ ಕಂಪ್ಲೀಟ್ ಆಗಬೇಕು ಅಂದ್ರೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೇದಿಕೆ ಮೇಲೆ ವೆಲ್ಕಮ್ ಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಬಿಸಿ ಬಿಸಿ ಹೋಳಿಗೆ, ಕೂಲ್ ಕೂಲ್ ಮಜ್ಜಿಗೆ, ಸೌಂದರ್ಯದ ಸಜ್ಜಿಗೆ, ಬ್ಯಾಚುಲರ್ ಭಾಗ್ಯ ದೇವತೆ ಟಿಂಪಲ್ ಕ್ವೀನ್ ರಚಿತಾ ರಾಮ್ ಹಾಗೂ ಪ್ರೀತ್ಸೋರ್ಗೆಲ್ಲ ನಾಯಕ, ಹುಡುಗಿರ ಪಾಲಿಗೆ ರಸಿಕ, ನಡೆದಾಡೋ ಪ್ರೇಮ ಲೋಕ. ಲೆಟ್ಸ್ ವೆಲ್ಕಮ್ ಲೋಗರು ಪ್ರೇಮ ಲೋಕದ ಪ್ರಿನ್ಸ್ ರವಿ ಸರ್. ಯುಗಾದಿ ಯುಗಾದಿ ಬಂದಾಗ ಬಬ್ಬ ಹಸಿರು ಚಿಗುರು. ಈಗ ವೇದಿಕೆಯಲ್ಲಿ ಒಂದು ಹಬ್ಬದ ಕಳೆ ಬಂತು. ಎಲ್ಲರೂ ಏನ್ ಚೆನ್ನಾಗಿ ಕಾಣ್ತಾರೆ. ಇಡೀ ನಮ್ಮ ತಂಡಕ್ಕೋಸ್ಕರ ಬರಲಪ್ಪ ಚಪ್ಪಾಳೆ. ಹ್ಯಾಪಿ ಯುಗಾದಿ ನಿಮ್ ಎಲ್ರಿಗೂ. ಹ್ಯಾಪಿ ಯುಗಾದಿ ಎಲ್ಲ ವೀಕ್ಷಕರಿಗೆ, ನಮ್ಮ ಕಾರ್ಯಕ್ರಮ ನೋಡ್ತಿರುವಂತ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸರ್ ನಿಮ್ಮನೇಲಿ ಎಷ್ಟು ಹೊಸತನ ಇರುತ್ತೆ ಸರ್ ಯುಗಾದಿಗೆ? ಆಕ್ಚುಲ್ ಆಗಿ ಹಬ್ಬ ಏನ್ ಗೊತ್ತಾ? ಹಬ್ಬ ಅಂತ ಗೊತ್ತಾಗದು ಹೇಗೆ ಗೊತ್ತಾ? ಈ ಕಡೆ ನೋಡು, ಇದು ಹಬ್ಬ. ಅದಕ್ಕೆ ಪ್ರತಿದಿನ ಹಬ್ಬ ಮಾಡ್ತಾರ್ರಿ. ಪ್ರತಿದಿನ ಹೆಣ್ಮಕ್ಳು ಹಿಂಗಿರ್ಲಿ, ಮನೇನು ನಗ್ನಾಗ್ತಾ ಇರುತ್ತೆ, ಚಂದವಾಗಿರುತ್ತೆ, ಅಂದವಾಗಿರುತ್ತೆ. ಇವತ್ತು ಆಕ್ಚುಲ್ ಆಗಿ ಮಾತೆ ನಿಂತದ್ದು ಇಲ್ಲಿ ನೋಡ, ಈ ಗೊಂಬೆ ನೋಡೋಲ್ಲ ಅಲ್ಲಿ. ಇವಳು ನೋಡಿದ ತಕ್ಷಣ ಯುಗಾದಿ ಎಲ್ಲ ನೆನಪಾಗೋಯ್ತು ನನಗೆ. ಎಲ್ಲ ಹಬ್ಬಗಳು ಒಟ್ಟಿಗೆ ಸೇರ್ಕೊಂಡ್ಬಿಡ್ತೀವಿ ಇವಾಗ. ಇವತ್ತು ಮಾತು ಬರಲ್ಲ ನನಗೆ. ಹೌದಾ ಸರ್? ಹೌದು, ಈ ಗೊಂಬೆ ನೋಡ್ಕೊಂಡು ಹಂಗೆ ಕೂತ್ಬಿಡ್ತೀನಿ ನಾನು ಇವತ್ತು. ನಾನು ಅಲ್ಲಿ ದೃಷ್ಟಿ ತೆಗೆದಾಯ್ತು. ಅವಳು ಮದುವೆ ಕಳೆ ಬಂದ್ಬಿಡ್ತು ಕಣ, ಈ ವರ್ಷ ಮದುವೆ ಆಗೋದು. ನಮ್ಮಲ್ಲೇ ಮೊದಲು ಅಂತೂ ಇತ್ತು ರಚ್ಚುಗೆ ಕಂಕಣ ಭಾಗ್ಯ ಕೂಡಿ ಬಂತು. ಇದೇ ಖುಷಿನಲ್ಲಿ ಹೆಣ್ಮಕ್ಳೆಲ್ಲ ಬೇವು ಬೆಲ್ಲ ಹಂಚ್ತೀರಾ? ಬೇವು ಬೆಲ್ಲ ತಿಂದಾಗಿದೆ. ಇದೇ ಖುಷಿಯಲ್ಲಿ ಕಾರ್ಯಕ್ರಮ ಶುರು ಮಾಡೋಣ. ಯುಗಾದಿ ಹಬ್ಬಕ್ಕೆ ಭರ್ಜರಿ ವಿಶೇಷ ಏನಪ್ಪಾ ಅಂತಂದ್ರೆ, ನೋಡಿ ಲೈಫ್ ಶುರು ಆಗದೆ ಮೈ ಬಗ್ಸಿ ದುಡಿಯೋದಕ್ಕೆ ಶುರು ಮಾಡಿದಾಗ. ನಮ್ಮ ಬ್ಯಾಚುಲರ್ಸ್ ಹೋದ್ವಾರ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋ ಲೆವೆಲ್ ಬೆಳೆದಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ? ಒಬ್ಬ ಒಳ್ಳೆ ಗಂಡಾಗಕ್ಕೆ, ಅಂದ್ರೆ ಒಬ್ಬ ಒಳ್ಳೆ ವರ ಆಗಕ್ಕೆ, ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆಗಕ್ಕೆ. ಈಗ ಮುಂದಿನ ಹೆಜ್ಜೆ ಏನಪ್ಪಾ ಅಂದ್ರೆ ಮದುವೆ ಮಾತುಕತೆ. ಬರೀ ಹುಡುಗಿರು ಮಾತ್ರ ಮೆಚ್ಕೊಂಡ್ರೆ ಸಾಕ? ಹುಡುಗಿರ ಮನೆಯವರು, ಅತ್ತೆ ಮಾವ ಬಾವ, ಅವರು ಇವರು ನಾದ್ನಿ ಪಾದ್ನಿ, ಇವರೆಲ್ಲರೂ ಮೆಚ್ಕೊಂಡ್ರೆ ಮಾತ್ರ ಮದುವೆ. ಅದೇ ರೀತಿ ನಮ್ಮ ಏಂಜಲ್ಸ್ ಮನೆ ಕಡೆಯವರು ಬಂದು ಬ್ಯಾಚುಲರ್ಸ್ ನ ಬೆಂಡ್ ತೆಗೆದು ಕ್ವಶನ್ ಮೇಲೆ ಕ್ವಶನ್ ಕೇಳಿ ವರ ಪರೀಕ್ಷೆ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಮೀಸೆ ಹೊತ್ತ ಗಂಡಸರಿಗೆಲ್ಲ ಇವತ್ತು ಮೀಸೆ ಹೊತ್ತ ಗಂಡಸಿಗೆ ಯುಗಾದಿಗೆ ಬ್ಯಾಚುಲರ್ಸ್ ಅದ್ದೂರಿ ವರ ಪರೀಕ್ಷೆ ನಡೀತಾ ಇದೆ. ಬನ್ನಿ ಆಗಿದೆ ಇದೇ ಖುಷಿಲಿ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ಭರ್ಜರಿ ಬ್ಯಾಚುಲರ್ಸ್ ಯುಗಾದಿ ಮಹಾ ಸಂಚಿಕೆ. ರವಿ ಸರ್ ಅಂಡ್ ರಚ್ಚು, ಈಗ ನೋಡಿ ನಮ್ಗೆ ವೇದಿಕೆ ಮೇಲೆ ಈ ಕಡೆ ಎಲ್ಲ ವಧು ಇದ್ದಾರೆ, ಈ ಕಡೆ ಎಲ್ಲ ವರಗಳಿದ್ದಾರೆ. ಸಾಮಾನ್ಯವಾಗಿ ಮದುವೆ ಮಾತುಕತೆ ಅಂದ್ರೆ ದೊಡ್ಡವರು, ನೆಂಟರು, ಇಷ್ಟರು, ನಮ್ ಕಡೆಯವರು, ನಿಮ್ ಕಡೆಯವರು ಇವರೆಲ್ಲ ಇರುತ್ತಾರೆ. ಈಗ ರವಿ ಸರ್, ನೀವು ವಧು ಕಡೆನ ವರ ಕಡೆ ಇಲ್ಲ? ನಾನು ಇವತ್ತು ಹುಡುಗರ ಕಡೆ ಇರ್ತೀನಿ. ರವಿ ಸರ್
ಸರ್ ಯಾವಾಗ್ಲೂ ಹೆಣ್ಮಕ್ಳಿಗೆ ಅಲ್ವಾ ಸಪೋರ್ಟ್ ಮಾಡೋದು, ಇದು ಯಾವ ತರ ಇದೆ ಇವತ್ತು? ರವಿ ಸರ್ ಇನ್ನೊಂದ್ಸಲಿ ಕೇಳ್ತಾ ಸರ್, ನೀವು ವಧು ಕಡೆನಾ ವರನ್ ಕಡೆ? ಟಾಸ್ ಹಾಕ್ಬಿಡಪ್ಪ ಅವಲ್ಲಿ. ಟಾಸ್. ಹೆಡ್ಸ್ ಬಂದ್ರೆ ರವಿ ಸರ್ ವಧು ಕಡೆ, ಟೈಲ್ಸ್ ಬಂದ್ರೆ ವರನ್ ಕಡೆ. ರೆಡಿ? 1 2 3. ಅದು ನೇಚರ್ ಡಿಸಿಷನ್ ಕಣ, ನೇಚರ್ ಡಿಸೈಡ್ ಮಾಡಿರೋದನ್ನ ಈ ಕಡೆ ಅಂತ. ನೀವೇ ಈ ಕಡೆ ಬರ್ತೀನಿ ಅಂದ್ರೆ ನೇಚರೇ ಸಪೋರ್ಟ್ ಮಾಡ್ತಾ ಇಲ್ಲಲ್ಲ ಸರ್. ನೇಚರ್ ಅನ್ನ ಗೆದ್ದ ವೀರ ರವಿ ಸರ್. ಬನ್ನಿ ಚಪ್ಪಾಳೆ. ನಿಮ್ಮ ಕಡೆಯಿಂದ ಇವತ್ತು ವಧುಗಳಿಗೆಲ್ಲ ಒಂದು ಟಿಪ್ಸ್ ಸರ್. ಬೆಂಡೆತ್ಬೇಕು ಇವತ್ತು ಪ್ರಶ್ನೆಗಳಲ್ಲಿ. ಸುಮ್ಮನೆ ಎಲ್ಲ ಗಂಡಸನ್ನ ಓಕೆ ಮಾಡೋದು. ಅವ್ರು ನನಗೆ ಹೇಳ್ಕೊಡ್ತಾ ಇದ್ರು ಕಣೋ ಈ ಶೋ ಅಲ್ಲಿ. ಅಲ್ಲಿದ್ದಾಳೆ ನೋಡಲ್ಲಿ ಎದುರುಗಡೆ ಅಲ್ಲಿ ಸುಕೃತ, ಅವಳು ಹೇಳ್ಕೊಡ್ತಾಳೆ ಇವತ್ತು. ಈಗ ನಾವು ಅವ್ರ ಹತ್ರ ಕಲಿಬೇಕು. ಈ ಜನ್ರೇಷನ್ ಅವರು ಗಂಡು ಮಕ್ಕಳಲ್ಲಿ ಏನ್ ಬಯಸ್ತಾರೆ ಅನ್ನೋದು ಇವತ್ತು ಗೊತ್ತಾಗುತ್ತೆ ನಮ್ಗೆ. ನಮ್ ಜನರೇಷನ್ ಮುಗಿದೋಯ್ತು, ನಮ್ ಜನರೇಷನ್ ಏನು ನಡೆಯಲ್ಲ. ಇವತ್ತು ಆರ್ಬಿಟಿಂಗ, ಗೋಸ್ಟಿಂಗ, ಗ್ರೂಮ್ ಹಂಟಿಂಗ್ ಸರ್. ಗ್ರೂಮ್ ಹಂಟಿಂಗ, ಗ್ರೂಪ್ ಹಂಟಿಂಗ್ ಅಂದಂಗೆ ಇದು. ಗ್ರೂಪ್ ಅದೊಂದು ಇದೆಯಾ ಗ್ರೂಪ್? ಗ್ರೂಪ್ ಇಲ್ಲ. ಇಲ್ವಾ? ರಚ್ಚು, ವರಗಳಿಗೆ ನಿಮ್ಮ ಕಡೆಯಿಂದ ಒಂದು ಟಿಪ್ಸ್ ಅಂಡ್ ಟ್ವಿಸ್ಟ್ ಅಂಡ್ ಟರ್ನ್. ಏನಿಲ್ಲ, ನಮ್ಮ ಈ ಒಂದು ಪರೀಕ್ಷೆಯಲ್ಲಿ ಎಲ್ಲರೂ ಪಾಸ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಂಗಿದೆ. ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡ್ ಫುಡ್. ಎಲ್ಲ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್ ಅದ್ಭುತವಾಗಿ ಝೂಮ್ ಅಲ್ಲಿ ರೆಡಿ ಆಗಿದ್ದಾರೆ, ಪ್ರಿಪೇರ್ ಆಗಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ, ಯಾರ್ಯಾರು ಬರ್ತಾರೆ, ಏನೇನು ಮಾತಾಡ್ತಾರೆ, ಹೆಂಗೆಲ್ಲ ಇರುತ್ತೆ ವರ ಪರೀಕ್ಷೆ ಅಂತ. ತರ ಮಾಡದೆ ಶುರು ಮಾಡೇಬೋಣ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 co-powered by Fanta. Special partner Arvind Properties, Finolex Cables Limited, Arun Ice Creams, Malleshwaram Sudarshan Silks, Margosa Road, Bengaluru, India Gate Basmati Rice, Associate Sponsor Bhima Gold, Digital Streaming Partner Z5. ಬನ್ನಿ ಶುರು ಮಾಡೋಣ. ಇದು ಭರ್ಜರಿ ಬ್ಯಾಚುಲರ್ಸ್ ವರ ಪರೀಕ್ಷೆ. ಯುಗಾದಿ ಮಹಾ ಸಂಚಿಕೆಯಲ್ಲಿ ಈಗ ಬರ್ತಾ ಇರೋ ಮೊದಲನೇ ಏಂಜಲ್ ಅಂಡ್ ಫ್ಯಾಮಿಲಿ. ಪ್ರೀತಿಯಿಂದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಏಂಜಲ್ ರಮೋಲಾ ಅಂಡ್ ಫ್ಯಾಮಿಲಿ. ವರ ಪರೀಕ್ಷೆಗೆ ಬಂದಿರುವಂತ ರಮೋಲಾ ಅಂಡ್ ಫ್ಯಾಮಿಲಿ, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ರಮೋಲಾ, ನಿಮ್ಮ ಫ್ಯಾಮಿಲಿಯ ಕಿರು ಪರಿಚಯ ಎಲ್ಲರಿಗೂ ಮಾಡ್ಕೊಟ್ಬಿಡು. ಮೊದಲನೇದಾಗಿ ಇವರು ನನ್ನ ಮಮ್ಮ. ನಾನು ಫಸ್ಟ್ ಈ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸೀರಿಯಲ್ ಅಲ್ಲಿ ಅಮ್ಮ ಆದವರು. ಸೊ ನನ್ನ ಅಮ್ಮ ಬರ್ಲಿಲ್ಲ, ಬಟ್ ಅವರು ನನಗೋಸ್ಕರ ಬಂದಿದ್ದಾರೆ ಟೈಮ್ ಕೊಟ್ಬಿಟ್ಟು. ಆಗ್ಲಿ, ತುಂಬಾ ಸಂತೋಷ. ಎಸ್, ಅವರು ಅದೇ ಸೀರಿಯಲ್ ಅಲ್ಲಿ ಅತ್ತೆ ಆಗಿ ಮಾಡ್ತಾ ಇದ್ದವರು. ಆಮೇಲೆ ಅವಳು ನನ್ನ ಫ್ರೆಂಡು. Yes. ಅವ್ರು ನನ್ನ ಕಥಕ್ ಡ್ಯಾನ್ಸ್ ಮೇಟ್. ಓಕೆ, ವೆರಿ ನೈಸ್. ಈ ಕಡೆ ನಮ್ಮ ಅಣ್ಣ ಪರ್ಸನಲ್ ಲೈಫ್ ಇಂದಾನೆ. ಸ್ವಂತ ಅಣ್ಣನ? ದೊಡ್ಡಮ್ಮನ ಮಗ. Okay, ಅವರು very ನನ್ನ nice. ಚಿಕ್ಕಣ್ಣ. ಇವರು ದೊಡ್ಡಣ್ಣ ವಿಜಯ್ ಅಂತ, ಅವರು ಪ್ರಶಾಂತ್ ಅಂತ. ಓಕೆ. ಅವರು ನಮ್ಮ ಗುರುಗಳು, ಕಥಕ್ ಡಾನ್ಸ್ ಟೀಚರ್. ಓ, ನಮಸ್ತೆ ನಮಸ್ತೆ, ಬಹಳ ಸಂತೋಷ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ವೆಲ್ಕಮ್. ಮೇಡಮ್, ನೀವು ಹೇಳಿ, ರಮೋಲಾಗೆ ಎಂಥ ಹುಡುಗ ಸಿಕ್ಕಿದ್ರೆ ಓಕೆ ಅನ್ಸುತ್ತೆ ನಿಮ್ಗೆ? ರಮೋಲಾಗೆ ಫಸ್ಟ್ ಆಫ್ ಆಲ್ ಹರ್ ಲೈಫ್ ಇಸ್ ಫುಲ್ ಆಫ್ ಒಂದು ಆರ್ಟಿಸ್ಟಿಕ್ ಲೆವೆಲ್ ಅಲ್ಲಿ ಇರೋದ್ರಿಂದ ಅವ್ನ ಗಂಡ ಅವಳಿಗೆ ಸಪೋರ್ಟಿವ್ ಆಗಿ ಮೋಟಿವೇಶನ್ ಆಗಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯವರು ಅಂತ ಅನ್ಕೋತೀನಿ. ವೆರಿ ಗುಡ್. ಈಗ ನಿಮ್ಮ ಸೀರಿಯಲ್ ಅಮ್ಮನ ಕೇಳ, ನಮ್ಮಮ್ಮ ನನ್ನ ರಮೋಲಾ ಬೇಬಿಗೆ ಬರಬೇಕಾಗಿರೋ ಅಥವಾ ಅವಳ ಲೈಫಲ್ಲಿ ಎಂಟ್ರಿ ಕೊಡೋ ಹುಡುಗ ತುಂಬಾ ಹ್ಯಾಂಡ್ಸಮ್ ಆಗಿ, ಲೈಕ್ ಯು ನೋ, ವೆಲ್ ಬಿಲ್ಟ್, ವೆಲ್ ಫಿಟ್. ಶಿ ಇಸ್ ವೆರಿ ವೈಸರ್ ಅಂಡ್ ಶಿ ಇಸ್ ವೆರಿ ಫಿಟ್. ರಮೋಲಾ ಮದುವೆ ಆಗೋ ಹುಡುಗ ಬಾಡಿ ಬಿಲ್ಡರ್ ಆಗಿರ್ಬೇಕು. ಎಸ್, ಹ್ಯಾಂಡ್ಸಮ್ ಹಲ್ಕ್ ಆಗಿರ್ಬೇಕು, ನೋಡೋಕ್ ಚೆನ್ನಾಗಿರ್ಬೇಕು. ಅವನೇ ಚಾಂಪಿಯನ್ ಮೊನ್ನೆ ಅವ್ನ ಬಾಡಿ ಬಿಲ್ಡಿಂಗ್ ಅಲ್ಲಿ. ಚಾಕ್ಲೇಟ್ ಹೀರೋ ತರ ಇರ್ಬೇಕು. ಮೋರ್ ಆರ್ ಲೆಸ್ ಹೇಳ್ಬೇಕು ಅಂತಂದ್ರೆ ನಮ್ ಟೈಮ್ ಏನ್ ಹಾತ್ರೋ ಬಿದ್ರಲ್ಲ, ರವಿ ಸರ್ ತರ ಇರ್ಬೇಕು. ನೀವೆಲ್ಲ ದಯವಿಟ್ಟು ಆಸೀನರಾಗಿ ಕೂತ್ಕೊಳ್ಳಿ. ವೆಲ್ ಫಿಟ್, ವೆಲ್ ಬಿಲ್ಟ್, ಭಯಂಕರ ಬ್ಯುಸಿ ಆಗಿರೋ ವರ್ಕೋಹಾಲಿಕ್ ಆ ತರ ಇರೋಂತ ಹುಡುಗನ ಬರ್ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ರಕ್ಷಕ್ ಬುಲೆಟ್ ಆನ್ ಸ್ಟೇಜ್.
ಏನಿ ಬದಲಾವಣೆ, ಎಲ್ಲವೂ ಚೆನ್ನಾಗೇ ಇತ್ತು. ಏನ್ ರಕ್ಷಕ್ ಚಪ್ಪಲಿ ಎಲ್ಲ ಬಿಟ್ಕೊಂಡ್ಬಿಟ್ಟಿಲ್ಲ, ಯಾಕಪ್ಪ? ಅದು ಮರ್ಯಾದೆ ಕೊಡೋದು. ಬಸ್ ಮರ್ಯಾದೆ ಒಂದು, ಅದು ನಮ್ಮ ಮತ್ತೆ ಮನೆ ಬಾಗ್ಲು, ಅದಕ್ಕೋಸ್ಕರ ಮನೆ ಒಳ್ಳೆ ಏನ್ ಕೇಳ್ತಾ ಇದೀವಿ ಅಂದಾಗ ಚಪ್ಪಲಿ ಬಿಟ್ಬಿಟ್ಟು ಬರ್ಬೇಕು. ಅತ್ತೆ ಮನೆ ಬಾಗ್ಲಂದ್ರೆ ಆಚೆಗೆ ಬಿಚ್ಚಿಟ್ಟು ಬರ್ಬೇಕು, ಇವನು ಒಳಗಡೆ ಬಂದು ಬಿಚ್ಚಿಟ್ಟು. ಇನ್ಮೇಲೆ ಎಲ್.ಇ.ಡಿ ಅಂದ್ರೆ ಏನು? ಅತ್ತೆ ಮನೆ ಬಾಗಿಲು. ಮಿಸ್ಟರ್ ರಕ್ಷಕ್ ಬುಲೆಟ್ ನೋಡಿ, ಹೆಣ್ ಕಡೆಯವರೆಲ್ಲ ಬಂದಿದ್ದಾರೆ. ಹೌದಾ? ನಿಮ್ಮ ಇಂಟ್ರೊಡಕ್ಷನ್ ನೀವೇ ಮಾಡ್ಕೊಂಬಿಡಿ. ನನ್ನ ಹೆಸರು ರಕ್ಷಕ್ ಅಂದ್ಬಿಟ್ಟು, ರಮೋಲಾ ನನ್ನ ಮೆಂಟರ್ ಆಗಿದ್ರು. ಇವಾಗ ನೆಕ್ಸ್ಟ್ ಪಾರ್ಟ್ನರ್ ಆಗಿ ಹೊರಟಿದ್ದೀವಿ. ಅದಕ್ಕೋಸ್ಕರ ನಿಮ್ಮ ಒಪ್ಪಿಗೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಸರ್ ನನ್ನ ಜೀವನಕ್ಕೆ ಎಲ್ಲರೂ ಕಲ್ಲಾಗ್ತವ್ರು ಸರ್ ಇಲ್ಲಿ. ಇಲ್ಲಪ್ಪ, ನಾನೇ ಹೇಳಿರೋದು ಶಿಲೆನ ಕಲ್ಲಾಕಿ ಇವ್ರಿಗೆ extra ಒಂದು ನಾವೇನೋ ಕಲ್ಲಾಗ್ತೀವಿ, ನೀನ್ ಬಂಡೆನೇ ತೆಗೆದು ಅದೇ ಮೇಲೆ ಹಾಕೊಂಡಿದ್ಯಲ್ಲಪ್ಪ. ತುಂಬ ಒಳ್ಳೆ ಹುಡುಗ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ನೀವೆಲ್ಲರೂ ಮುಂದಕ್ಕೆ ನೋಡ್ಬಿಟ್ಟು ಜಡ್ಜ್ ಮಾಡಬೇಕು. ನೀವು ಕೇಳೋ ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ನಿಮ್ಗೆ ಹೆಂಗಿರ್ಬೇಕು ಅಂತ ಅಂದರೆ ನಿಮ್ಗೆ ಹೆಂಗಿರ್ಬೇಕು ಅಂತ ನಿಮ್ಗೊಂದು ಇಮ್ಯಾಜಿನೇಷನ್ ಇದೆ, ಅದ್ರಲ್ಲಿ ನನ್ನಲ್ಲಿ ಕ್ವಾಲಿಟೀಸ್ ಇದೆ ಅಂತ ನಾನು ಅನ್ಕೊಂತೀನಿ. 100% ಡಾನ್ಸ್ ಆಡ್ತೀನಿ, ಡೈಲಾಗ್ ಹೇಳ್ತೀನಿ, ತುಂಬ ಕ್ಯೂಟಾಗಿ ಮಾತಾಡ್ತೀನಿ. ಓ ಕ್ಯೂಟ್ ಅಂದ್ರೆ ನೀನ್ ಮಾತಾಡದ? ನನಗೆ ಗೊತ್ತೇ ಆಗಿಲ್ಲ ಮಗ. ಈಗ ಬಂದಿದ್ದ ಕೂಡಲೇ ರಮೋಲಾಗೆ ಹೂವು ಕೊಟ್ರಿ ಓಕೆ, ನಮಗೆಲ್ಲ ಕೊಟ್ರಿ ಓಕೆ, ಯಾಕಂದ್ರೆ ಫ್ಯಾಮಿಲಿಯವ್ರನ್ನೆಲ್ಲ ಇಂಪ್ರೆಸ್ ಮಾಡಬೇಕು ಅಂತ. ಅಲ್ಲಿ ಕೂತಿರೋ ಹುಡುಗಿರ ಮೇಲೆಲ್ಲ ಹೂವು ಹಚ್ತಿರೋ ಯಾಕೆ? ಅವರಿಂದನೇ ಇವತ್ತು ನಾನು ಇಲ್ಲಿರೋದು, ಅದಕ್ಕೋಸ್ಕರ. ನನ್ಗೇನು ಅನಿಸುತ್ತೆ ಅಂತಂದರೆ, ನೀವು ಯಾವಾಗಲೂ ಒಂಥರ ಲೈಕ್ ಸೀರಿಯಸ್ ಆಗಿ, ಸ್ಟಿಫ್ ಆಗಿ, ಫ್ರೀ ಟೈಮ್ ಒಂಥರ ಡೈಲಾಗ್ ಹೊಡ್ಕೊಂಡು ಓಡಾಡ್ತಿರ್ತೀರಲ್ಲ, ಯಾವಾಗಲೂ ಹಾಗೆ ಇರ್ತೀರಾ? ನಾರ್ಮಲ್ ಆಗಿ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಕ್ಯಾಶುವಲ್ ಆಗಿ ಇರ್ತೀನಿ. ಇರೋಷ್ಟು ಟೈಮು ನಿಮಗೆ ಗೊತ್ತಾಗುತ್ತೆ ನಾನೇನು ಅಂತ. ತುಂಬ ಚೆನ್ನಾಗಿ ನೋಡ್ಕೊತೀನಿ ಅವ್ರನ್ನ. ನೀವೇನು ಅನ್ಕೊಂಡಿದ್ದೀರಾ, ನೀವು ರಿಚ್ ಆಗಿ ನೋಡ್ಕೊಂಡಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ನೋಡ್ಕೊತೀನಿ. ನಾಳೆ ಮದುವೆ ಆದಮೇಲೆ ನಮ್ಮ ಹುಡುಗಿಗೆ ಪ್ರೀತಿಯಿಂದ ಯಾವ ಹೆಸರಿಂದ ಕರಿತೀರಾ? ಅವ್ರ ಹೆಸರು ರಮೋಲಾ ಅಲ್ವಾ? ರಾಮ್ ಅಂತ ಕರಿತೀನಿ, ಕಂದ ಅಂತ ಕರಿತೀನಿ. ಯಾಕೆ ಕಂದ? ಯಾಕೆ? ಅವರೇ ಮಗು, ಅದಕ್ಕೋಸ್ಕರ ಒಂದು ಮಗುನ ಕಂದ ಅಂತ ಕರಿತೀವಲ್ಲ, ಅದಕ್ಕೋಸ್ಕರ ಅದು ಮಗುನ ಇನ್ನ ಕಂದ ಅಂತ ಕರೆದ ಕರೆಕ್ಟ್ ಆಗ್ಬಿಡ್ತೀವಿ. ಆ ಹೆಸರು ಇಷ್ಟ ಆಗಿಲ್ಲ. ಕಂದ ಬೇಡ ನಮ್ಗೆ, ಬೇರೆ ಹೆಸರು. ಕಂದ ಬೇಡವಾ? ರಾಮ್ ಅಂತಾನೆ ಕರೆಯೋಣ, ಅದು ಕ್ಯೂಟ್ ಆಗಿರುತ್ತೆ. ಬೇಡ, ರಾಮ್. ಹೆಸರು ಇದೆಯಲ್ವಾ, ಅದಕ್ಕೋಸ್ಕರ. ಲೇ ರಾಮನ್. ಅವ್ರಿಗೆ ರಾಮ್ ಇಷ್ಟ ಅಲ್ಲ, ಬೇರೆ ಹೆಸರು ಹೇಳ. ಕಂದ ಇಷ್ಟ ಇಲ್ಲ. ಡೈಲಾಗ್ ಹೊಡಿದ್ಯಾ, ಒಂದು ಡೈಲಾಗ್ ಹೇಳ, ಒಂದು ಹೆಸರು, ಒಂದು 2 ಹೆಸರು ಹೇಳಕ್ ಬರಲ್ವೇನೆ ನಿನಗೆ? ಆಫ್ ಸ್ಕ್ರೀನ್ ಕರಿತೀಯಾ ಇವಾಗ ಹೇಳು? ಆಫ್ ಸ್ಕ್ರೀನ್ ಕರಿಯೋದು ಹೇಳು. ಏನಂತ ಕರೆದ್ರ ಮೂಲ? ಹುಡುಗಿನ ಇಲ್ಲ ಅಂತ ಹೇಳಿ ನೀವು ಮ್ಯಾಮ್ ಅಂತನಾ? ಬೇಬಿ. ಬೇಬಿಯಾ? ಹೌದು, ರಮೋಲಾ ಏನಂತ ಕರೆಯೋದು ನಿನ್ನ? ಬೇಬಿ ಅಂತಾನೆ ಕರೆಯೋದು. ಒಟ್ನಲ್ಲಿ ನೀವಿಬ್ರು ಬೇಬಿ ಬೇಬಿ ಆಟ ಆಡ್ತಾ ಇರ್ತೀರಾ. ಈಗ ಒಂದು ಲೈವ್ ಎಕ್ಸಾಂಪಲ್ ನೋಡ್ಲೇಬೇಕು. ಏನು? ನೀನ್ ಈ ಕಡೆಯಿಂದ ಪ್ರೀತಿಯಿಂದ ಬೇಬಿ ಅಂತನು, ಆ ಕಡೆಯಿಂದ ನೀನು ಹೆಂಗೆ ಬೇಬಿ ಅಂತ ಪ್ರೀತಿಯಿಂದನು. ಹತ್ರ ಬಂದು ಹೇಳಿ. ಯಾರದು? ಯಾರದು? ಕಳ್ಸ್ರಿ ಅವ್ರನ್ನೆಲ್ಲ ಆಚೆ. ಹೇಳು ಬೇಬಿ. ಹಾ ಬೇಬಿ. ಚೂರು ಬರ್ತಿದೆ. ನಿಜವಾಗ್ಲು ಕಲ್ಲು ಬರೀ ಶಿಲೆ ಅಲ್ಲ, ಕಲ್ಲು ಮಾರ್ಬಲ್ ಆಗೋಗಿದೆ ಇವಾಗ. ಹಿಂಗ ಬುಲೆಟ್ ಅವರೇ, ನೀವು ಡೈಲಾಗಲ್ಲೆಲ್ಲ ಸಖತ್ ಮಾಸು. ಅದೇ ರೀತಿ ನಮ್ಮ ಸಿಸ್ಟರ್ಗೆ ಯಾರಾದರೂ ತೊಂದರೆ ಕೊಟ್ಟರೆ ನೀವು ಮಾಸ್ ಆಗಿ ಫೈಟ್ ಮಾಡ್ತೀರಾ, ಅಥವಾ ಕರಾಟೆ, ಕುಂಫು ಆ ಥರ ಏನಾದರೂ ಕಲ್ತಿದ್ದೀರಾ? ನಾನು ಕಿಕ್ ಬಾಕ್ಸಿಂಗ್ ಕಲ್ತಿರೋದು ನನಗೋಸ್ಕರ ಅಲ್ಲ, ನನ್ನ ಬೇಬಿಗೋಸ್ಕರ, ಪ್ರೊಟೆಕ್ಷನ್ಗೋಸ್ಕರ. ಕಿಕ್ ಬಾಕ್ಸಿಂಗ್ ಬೇರೆ ಕಲ್ತಿದ್ದೀರಾ? ಕಿಕ್ ಬಾಕ್ಸಿಂಗ್ ಇಂದು 2 ರೂಲ್ಸ್ ಇದೆ, ಅಲ್ಲಿ ಬಂದು ಕೇಳ್ಬೋದಾ? ಪ್ರಾಪರ್ಟಿ ಬರಲಿ. ಈಗ ಈ ಸ್ಮಾಲ್ ಗ್ಲೌಸ್ ಹಾಕೊಂಡು ಹೆಣ್ಮಕ್ಳ ಲೈನ್ ಮಾಡ್ತೀರಾ, ಒಂದೊಂದೇ ಏಟು ರಕ್ಷಕಿಗೆ ಬುಷ್ಗ ಅಂತ ಹೊಡಿತಾ ಇರ್ತೀರಾ. ಬನ್ನಿ. Ready, 3, 2, 1, ready. Go for it. ಕೈ ಹಿಂದೆ 2 ಮೂತಿಂಗ್ 2 ಹೊಡೀರಿ.
ಅವನಿಗೆ ಹೊಡೆದ್ರೆ ನನಗೆ ನೋವಾಗುತ್ತೆ, ಯಾಕಂದ್ರೆ ಅವನ ಹಾರ್ಟಲ್ಲಿರೋದು ನಾನಲ್ವಾ, ಅದಕ್ಕೆ. ಬೇಬಿ ಹೊಡೆದ್ರೆ ರಕ್ಷಕ್ಕೆ ಫೀಲ್ ಆಗಲ್ಲ ಗೊತ್ತು, ಅದಕ್ಕೆ ನಮ್ಮೆಲ್ಲ ಏಂಜಲ್ಸ್ ಕಮಾನ್. ಉಲ್ಲಾಸ, ನೀನೆಲ್ಲ ನೋಡಿತೀಯ ಅವನಿಗೆ? ಧೀರರಲ್ಲಿ ಧೀರ, ವೀರರಲ್ಲಿ ವೀರ, ಶೂರರಲ್ಲಿ ಶೂರ, ಒನ್ ಅಂಡ್ ಓನ್ಲಿ ಉಲ್ಲಾಸ್. ಎಲ್ಲ ಮಹಿಳಾ ಮಣಿಗಳಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಡ್ ಇಷ್ಟು ಜನ ವಾಡ್ದು ಹೋದ್ರು ಏನು ಅನ್ನಿಸ್ತಾ ಇಲ್ವಾ? ನಾನು ಒಂಥರ ಬಂಡೆ ಅಣ್ಣ, ಎಷ್ಟೇ ನನ್ನ ಮೇಲೆ ಕಲ್ಲು ಹಾಕಿದ್ರು ಅದು ಒಳ್ಳೆ ಜಲ್ಲಿ ಕಲ್ಲಿದ್ದಂಗೆ ನನಗೆ. ಈ ಒಂದು ಬಂಡೆ ಏನು ತಾಗೋದೇ ಇಲ್ಲ ಅಣ್ಣ, ಹಿಂಗೆ ನಿಂತಿರ್ತೀನಿ ಯಾವಾಗಲೂ. ಪ್ರಮೋಲಾಗ ಫ್ಯಾಮಿಲಿ ಬಿಟ್ರೆ ನೆಕ್ಸ್ಟ್ ವಾಟ್ ಶಿ ಲವ್ಸ್ ಇಟ್ ಡಾನ್ಸ್. ಅವಳ ಖುಷಿಗೋಸ್ಕರ ವಿಲ್ ಯು ಅಲೌ ಹರ್ ಟು ಡಾನ್ಸ್? ಖಂಡಿತ, ನಾನು ಯಾವುದಕ್ಕೂ ಸ್ಟಾಪ್ ಮಾಡಲ್ಲ, ಅವ್ರಿಗೆ ಯಾವುದು ಬೇಡ ಅಂತ ಹೇಳಲ್ಲ, ಎಲ್ಲದನ್ನು ಅಲೌ ಮಾಡ್ತೀನಿ ನಾನು. ನಿಮಗೆ ಡಾನ್ಸ್ ಬರುತ್ತಾ? ಖಂಡಿತ ಮಾಡ್ತೀನಿ. ಜೊತೆಲಿ ಬೆಲ್ಲಿ ಡ್ಯಾನ್ಸ್ ಮಾಡೀಗ. ಫುಲ್ ಬೆಂಕಿ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ರೆಡಿ ಇದ್ದಾರೆ ರಕ್ಷಕ್ ಬೆಲ್ಲಿ ಹಾಗೂ ಪ್ರಮೋಲಾ ಬೆಲ್ಲಿ. ಸೊ ಬೆಲ್ಲಿ ಡಾನ್ಸ್ ಇಸ್ ಓಕೆ. ನಾನು ಕಥಕ್ ಡಾನ್ಸರು. ಇದು ಮೇಡಮ್ ಪಾಯಿಂಟ್. ಒಂದ್ 2 ಸ್ಟೆಪ್ ಆಫ್ ತತ್ಕಾರ್ ಅಂಡ್ ಚಕ್ಕರ್ ತೋರಿಸ್ತಾಳೆ. ವಿಲ್ ಯು ಲವ್ ಟು ಜಾಯಿನ್? ಖಂಡಿತ ಮಾಡ್ತೀನಿ. ರಕ್ಷಕ್ ಬುಲೆಟ್ ಅವರಿಂದ ರಾಮನಾಥನ ಡ್ಯಾನ್ಸ್, ಬಲ್ಲೆ ಮ್ಯೂಸಿಕ್. ಕಡೆಯದಾಗಿ ಪ್ರಮೋಲಾ ಫ್ಯಾಮಿಲಿಗೆ ರಕ್ಷಕ್ ಓಕೆನಾ ಇಲ್ವಾ? ಎಸ್. ಬನ್ನಿ ಮತ್ತೆ. ಇದು ಕಲ್ಲು ಶಿಲೆ ಆಗಿದ್ದಕ್ಕೆ ದಿಸ್ ಇಸ್ ಫಾರ್ ಯು. ಹುಡುಗಿಗೋಸ್ಕರ ಎಲ್ಲರ ಹತ್ರ ಒದೆ ತಿಂದಿದ್ದಕ್ಕೆ. ವೆರಿ ನೈಸ್, ವೆರಿ ನೈಸ್. ಎಲ್ಲದಕ್ಕೂ ಓಕೆ ಅಂದಿದ್ದಕ್ಕೆ, ಏನು ಕ್ವೆಶನ್ ಕೇಳಿದ್ರೂ ಚೇಂಜ್ ಆಗ್ತೀನಿ ಅಂದಿದ್ದಕ್ಕೆ. ಥ್ಯಾಂಕ್ ಯು. ಇನ್ನ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಮ್ಮ ಹುಡುಗಿಗೆ ತುಂಬಾ ಇಷ್ಟ ಆಗ್ತೀರಾ? ಎಲ್ಲದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ತುಂಬ ಸಪೋರ್ಟಿವ್ ಆಗಿದ್ದಕ್ಕೆ ನಮ್ಮ ಕಡೆಯಿಂದ ಓಕೆ. ಥ್ಯಾಂಕ್ ಯು. ನಮ್ಮೆಲ್ಲರ ಪ್ರೀತಿಯೇ ಜಡ್ಜಸ್ ಆಗಿರ್ತಕ್ಕಂಥ ರಜಿತ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ವೇದಿಕೆ ಮೇಲೆ ಬರೋವರೆಗೂ ಒಂಥರ ಏನ್ ಮಾಡ್ತಾನೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಯಾವಾಗ್ಲೂ ಇರುತ್ತೆ. ಬಂದ್ಮೇಲೆ ಏನ್ ಕೊಟ್ರು ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬ್ತಾನೆ ನಮ್ ಎಲ್ರಿಗೂ. ಸೊ ಅದು ಖುಷಿ ಆಗತ್ತೆ ಯಾವಾಗ್ಲೂ. ಒಳ್ಳೇದಾಗ್ಲಿ ನಿನಗೆ ರಕ್ಷಕ್. ಥ್ಯಾಂಕ್ ಯು ಬಾಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲವ್ ಗುರು ರವಿ ಸರ್. ಒಟ್ನಲ್ಲಿ ನನಗೆ ಅನ್ಸೋದು ಎಲ್ಲ ಹೆಣ್ಮಕ್ಳು ನೀವು ಗಂಡನ ಹುಡುಕ್ತಾ ಇದ್ದೀರಾ, ಕೆಲಸ ಮಾಡೋ ಕೆಲಸಗಾರನ ಹುಡುಕ್ತೀರಾ ಗೊತ್ತಾಗ್ತಿಲ್ಲ ನನಗೆ. ಹೇಳ್ದಂಗೆಲ್ಲ ಇವನು ಕೂಡ ಹೇಳ್ದಂಗೆಲ್ಲ ಮಾಡ್ತೀನಿ, ಅವಳು ಏನು ಮಾಡಿದ್ರು ಓಕೆ ಅಂತೀನಿ. ಅದು ಹೆಂಗೆ ಆ ಥರ ಹೆಂಗೆ ಗಂಡಸಿರೋಕ್ಕಾಗುತ್ತೆ? ಬೀಯಿಂಗ್ ಜೆಂಟಲ್ಮನ್ ಮ್ಯಾಮ್. ಏನ್ ಜೆಂಟಲ್ಮೆನ್? ಪೂಕಿ ವರ್ಷನ್ ಆಫ್ ಗೈಸ್. ನೀನ್ ಸುಮ್ಮನೆ ಕೂತ್ಕೊಂಡು ಯಾವ್ದು ಪೂಕಿ? ಅದು ಯಾವ್ದು ಪೂಕಿ ವರ್ಷನ್ ತಂದ್ಬಿಟ್ಲಿ ಅವಳು ಇವಾಗ? ಸರ್ ಪೂಕಿ ವರ್ಷನ್ ಅಂದ್ರೆ ಎಲ್ಲ ಹುಡುಗಿರಿಗೂ ಸಾಕಮ್ಮ, ಅದೇ ತರ ಅಯ್ಯಮ್ಮ, ಇಷ್ಟ. ನಿನ್ನ ಪೂಗಿ ವರ್ಷನೇ ಬೇಡ, ನಾವು ಇರೋ ವರ್ಷನೇ ಸಾಕೀಗ ನಮಗೆ. ನಿನ್ನ ವರ್ಷನಿಗೆ ಬರೋದಿಲ್ಲ ನಾವು. ಇವಳನ್ನ ಕಳಿಸ್ರಯ್ಯ, ಅವಳನ್ನ ಇವಳು ಇಲ್ದಿರೋ ವರ್ಷ ಮಾಡಕ್ ಬಿಡ್ತಾಳೆ ನಮ್ಮನ್ನ. ಸರ್ ಬೀಯಿಂಗ್ ಜೆಂಟಲ್ಮನ್ ಸರ್. ಅದು ಜೆಂಟಲ್ ಮ್ಯಾನ್ ಅಂತ ಹೇಳದೇನು? ಪೂಕಿ ಜೆಂಟಲ್ ಮ್ಯಾನ್, ಜೆಂಟಲ್ ಮ್ಯಾನ್ ಅಂತ ಎಲ್ಲ ಹೇಳ್ಕೊಂಡು ನೀನು ಹೇಳದ್ನಲ್ಲ ಎಲ್ಲ ಈಗ ಮಾಡಿ. ಅವನೇನು ಪೂಕಿ ಜೆಂಟಲ್ ಮ್ಯಾನ್ ಅವನು? ಹಿ ಇಸ್ ಅ ಪೂಕಿ ವರ್ಷನ್ ಆಫ್ ಈಗ ನಾವೇನು
ನೀನು ಅದಕ್ಕೇನು ಬೇರೆ ಇದ್ದಂಗಿದೆ. ನೀನು ಆಗೋದು ನೋಡಿದ್ರೆ ಡೇಂಜರಸ್ ಆಗಿದೆ. ಜಾಗ್ರತೆ ಬಿಡು ಬೇಡ. ನೀವು ಕ್ರೇಜಿ ವರ್ಷನ್ ಆಫ್ ಜೆಂಟಲ್ಮ್ಯಾನ್ ಸರ್. ಇವನ್ ಬೇರೆ ಎಲ್ಲದಕ್ಕೂ ತಲೆ ಹೇಳ್ತಾನೆ. ಗಲ್ಲಿ ಹುಡುಗ ಬೆಲ್ಲಿ ಹುಡುಗ ಆಗೋಗ್ಬಿಟ್ಟ ಈಗ. ಒಟ್ಟಿನಲ್ಲಿ ಬುಲ್ಲೆಟ್ ಬುಲ್ ಆಗಿರುವಂತ ಇದೇ ಖುಷಿನಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಂಪರ್ ಯುಗಾದಿ ಕಾಂಟೆಸ್ಟ್ ನ ಪ್ರಶ್ನೆ, ರಕ್ಷಕ್ ಬುಲೆಟ್ ರಮೋಲಾ ಅವರನ್ನ ಪ್ರೀತಿಯಿಂದ ಏನಂತ ಕರೀತಾರೆ? ಆಪ್ಷನ್ ಎ ಬೇಬಿ, ಆಪ್ಷನ್ ಬಿ ಜಾನು. ನಿಮ್ಮ ಉತ್ತರ ಎ ಆಗಿದ್ದಲ್ಲಿ 9152915218ಗೆ ಅಥವಾ ನಿಮ್ಮ ಉತ್ತರ ಬಿ ಆಗಿದ್ದಲ್ಲಿ 9152915219 ನಂಬರ್ಗೆ ಮಿಸ್ ಕಾಲ್ ನೀಡಿ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮುಂದೆ ಬರ್ತಾ ಇರೋ ಏಂಜಲ್ ಅಂಡ್ ಫ್ಯಾಮಿಲಿ, ಹುಲಿ ತರ ಓಡಾಡ್ಕೊಂಡಿದ್ದ ಹುಡುಗನ ಸ್ಟೈಲಿಶ್ ಆಗಿ ಚೇಂಜ್ ಮಾಡದಂತಹ ಡ್ರೀಮ್ ಗರ್ಲ್ ಧನ್ಯಶ್ರೀ ಅಂಡ್ ಫ್ಯಾಮಿಲಿ. ಧನ್ಯಶ್ರೀ, ಒಂದು ಕಿರು ಪರಿಚಯ ಆಗಲಿ ನಿಮ್ಮ ಕುಟುಂಬದ್ದು. ಇವನು ನನ್ನ ಸ್ವಂತ ತಮ್ಮ ನಿಶಾ, ಸ್ವಂತ ಒಡ ಹುಟ್ಟಿತ್ತಮ್ಮ. ಇದು ನನ್ನಮ್ಮ ಅಮ್ಮ ಕವಿತಾ. ಇದು ನಮ್ಮ ಮಾಮ ಅಮ್ಮನ್ ಸ್ವಂತ ತಮ್ಮ. ಆಯ್ತಾ, ಇದು ಅವ್ರ ಫ್ರೆಂಡು. ಇದು ನನ್ನ ಬೆಸ್ಟ್ ಫ್ರೆಂಡ್ ಮಾಣಿ ವಿಂದು ಶುಭಶ್ರೀ. ಅದು ನಮ್ಮ ಅಣ್ಣ ಅತ್ತೆ ಮಗ ಚಂದು ಅಂತ. ಇದು ನನ್ನ ಅಕ್ಕ ಸುಜನಾ. ಇವರು ನಮ್ಮ ದೊಡ್ಡಮ್ಮ, ಎರಡನೇ ದೊಡ್ಡಮ್ಮ. ಇದು ನನ್ನ ಮಾಮಿ, ಇದು ಅತ್ತೆ, ಇದು ರಾಣಿ ಮಾಮಿ ರೇಖತ್ತೆ. ಅದು ನನ್ನ ಪಪ್ಪ, ಅದು ನನ್ನ ದೊಡ್ಡಪ್ಪ ರವಿ ದೊಡ್ಡಪ್ಪ. ಧನ್ಯಶ್ರೀ ಅವರ ಫ್ಯಾಮಿಲಿಗೆ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ಗಂಡನ್ನ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ಹುಲಿ ಕಾರ್ತಿಕ್ ಕೌಬಾಯ್. ಒಂದು ಮಾತಿದೆ ಕನ್ನಡದಲ್ಲಿ, ಪೂರ್ಣ ಅಳಿಯ ಮನೆ ತೊಳಿಯ ಅಂತ. ನೀನು ಪಾದದ ಹೂದಲ್ಲೇ ತೊಳೆದು ಬಿಟ್ಟಿದ್ಯಲ್ಲ. ಅಲ್ಲಿ ಯಾರು ಮನುಷ್ಯರಿದಾರಣ, ಒಬ್ಬೊಬ್ರು ದೇವತೆ ತರ ಇದಾರೆ. ಕೈ ಮುಗಿ ದೇವ್ರಿಗೆಲ್ಲ ಕೈ ಮುಗಿ. ಅಯ್ಯೋ ಸ್ವಾಮಿ ಪರಮಾತ್ಮ, ಎಲ್ಲ ಅಷ್ಟ ದೇವತೆಗಳಿಗೂ ನಮಸ್ಕಾರ. ಅಂಕಲ್, ಇಷ್ಟು ತಾಳ್ಮೆ ಇಷ್ಟು ತಿಳುವಳಿಕೆ ಓಕೆನಾ? ಕೊನೆವರೆಗೂ ಇದೆಯಾ ಇದು ತಾಳ್ಮೆ ತಿಳುವಳಿಕೆ? ಕೊನೆವರೆಗೂ ಇರ್ಬೇಕು. ಈಗ ಓವರ್ ಆಕ್ಟಿಂಗ್ ಬೇಡ. ನಿನ್ನ ಆಯುಸ್ 100 ವರ್ಷದವರೆಗೂ ಇರ್ಬೇಕಪ್ಪ. ಈಗ ಒಂದು ಕ್ಷಣದ್ದಲ್ಲ ಇದು, ಪ್ರತಿನಿತ್ಯ ನಡೀತಾ ಇರ್ಬೇಕು. ಇಮ್ಯಾಜಿನ್ ಮಾಡು ಹುಲಿ, 100 ವರ್ಷ ದಿನಾಗ್ಲೂ ಇದೇ ತರ ಹೂವು ತಂದ್ರೆ ರೇಟ್ ಎಷ್ಟಾಗುತ್ತೆ ಲೆಕ್ಕ ಹಾಕು. ಇವತ್ತು ಒಂದೇ ದಿನ ಅಂತ ತಗೊಬಂದಲ್ಲ. ಆದ್ರೂ ಇಲ್ಲಿ ಪರವಾಗಿಲ್ಲ, ಒಂದೊಂದಾಗಿ ಪರೀಕ್ಷೆ ಶುರು ಮಾಡೋಣ. ನಿನ್ನ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ, ಎಲ್ಲ ಹುಲಿ ಕಾರ್ತಿಕ್ ಅಂತಾರೆ. ನಾನು ಊರ್ ತೀರ್ಥಹಳ್ಳಿ. ಒಂದು BA ಓದಿದ್ದೀನಿ. ಹೋಮ ಹವನ ಮಂತ್ರ ಪಠಣ, ಆಮೇಲೆ ಈ ತರ ಎಲ್ಲ ಓದ್ಕೊಂಡು ಕೋಪ ಇಲ್ಲದೆ ಹೇಗ್ ಬೆಳೆಸ್ಬೇಕು ಆ ತರ ನನ್ನನ್ನ ಬೆಳೆಸಿದ್ದಾರೆ. ಈಗ ವರನ ಪರೀಕ್ಷೆ ಮಾಡಕ್ಕೆ ಪ್ರಶ್ನಾವಳಿಗಳು ರೆಡಿ ಇದೆಯಾ? ನಮ್ಮ ಮಳಿಯಾಗೋನಿಗೆ ತಿರಿಕೆರೆ ಬಗ್ಗೆ ಏನಾರು ಗೊತ್ತಿದೆಯೇನಪ್ಪ? ತರೀಕೆರೆ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಮಾವ. ಇನ್ನು ಮಾವ ಆಗಿಲ್ಲ, ನಾವು ಬಂದಿರೋದು. ನೀವು ನನ್ನ ನಳಿಯಾಗಿ ತಗೊಂಡಿದ್ರು ಪರವಾಗಿಲ್ಲ, ನನಗೆ ನೀವು ಅನ್ವೇಷಣೆ ಮಾಡ್ಕೊಂಡು ಎಸ್ ಆರ್ ನೋ ಹೇಳಕ್ಕಪ್ಪ ಮಾವ. ಎಸ್ ಆರ್ ನೋ ಎಲ್ಲ ಸರಿ. ಅತ್ತೆಯಲ್ಲಿ ನೀವು ಹುಡುಗಿ ಅಕ್ಕ ತಾನೆ? ಅವರು ನಿಮ್ಮ ಅಕ್ಕ ತಾನೆ? ಇವರಾ ಹಾ, ನಮ್ಮಮ್ಮ. ಯಾವುದೇ ಕಾರಣಕ್ಕೂ ಎಲ್ಲೂ ಹೇಳ್ಕೊಂಬೇಡಿ, ನಿಮ್ಮ ಅಕ್ಕನ ತರ ಇದಾರೆ. ನನಗೆ ಕೂದ್ಲಿದೆ, ಚೆನ್ನಾಗಿದೆ, ಕಿವಿ ಮೇಲೆ ಹೂ ಮುಡಿಸ್ಬೇಡಿ. ಒಟ್ಟಲ್ಲಿ ಹೂ ಕೊಡ್ಸು ಅಂತ ಹೇಳ್ತಿದ್ರ, ಕೊಡ್ಸು. ಹೂವಿನ ಅರ್ಪಣೆನೆ ಮಾಡಿದೀನಿ, ಕೊಡ್ಸಲ್ವಾ? ತರೀಕೆರೆ ಬಗ್ಗೆ ಗೊತ್ತಾ ನಿಮಗೆ? ಎಷ್ಟು ಗೊತ್ತಿಲ್ಲ ಅತ್ತೆ ಮಾವ, ನಮಗ್ ಗೊತ್ತಿಲ್ದಿರದ. ಹೇಳು ಮತ್ತೆ. ತರೀಕೆರೆ ಅಂದ್ರೆ ಮಲ್ನಾಡ್ ಹೆಬ್ಬಾಗ್ಲು.
ಅದನ್ನ ಅರೆಮಲ್ನಾಡ್ ಅಂತ ಕರೀತಾರೆ. ಆ ತರೀಕೆರೆಯಲ್ಲಿ ಭತ್ತ, ಅಡಿಕೆ, ಸೂರ್ಯಕಾಂತಿ, ರಾಗಿ ಇವನ್ನೆಲ್ಲ ಬೆಳೀತಾರೆ. ಅಂಡ್ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಅಂತ ಕೇಳ್ತಾರೆ. ಅಂಡ್ ತರೀಕೆರೆಯಲ್ಲಿ ನಮ್ಮ ಪಾಲಿನ ಸೌಭಾಗ್ಯ ದೇವತೆ ಧನ್ಯಶ್ರೀನ್ ಬೆಳೆದಿದ್ದಾರೆ ಅಲ್ಲೇ. ಇಷ್ಟು ದೊಡ್ಡ ಅಪ್ರತಿಮ ಪ್ರತಿಭೆನ ಬೆಳೆದಿರೋ ತರೀಕೆರೆನೇ ಪುಣ್ಯ. ನಿಮಗೆ ವರದಕ್ಷಿಣೆ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಯಾಕೆ ಯಾಕೆ ಹುಲಿ? ಏಯ್, ಏಯ್, ಬನ್ನಿ ಬನ್ನಿ, ನನ್ನ ಅಭಿಪ್ರಾಯ ಅಷ್ಟೇ ಕೇಳಿದ್ದು. ಬಾರೋ ಇಲ್ಲಿ. ನೀವು ಹೋಗಂತದ್ ನಾನೇನು ಕೇಳಿಲ್ಲ. ಏನಕ್ಕೋ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದೀನಿ. ವರದಕ್ಷಿಣೆ ಬಾಯಲ್ಲಿ ಬಂದ್ರೆ ಇಷ್ಟ ಆಗಲ್ಲ ನನ್ಗೆ. ಏನ್ ಮೇಡಮ್, ಒಬ್ಬ ಗಂಡ್ಸಾದವ್ ನಿಮ್ಮ ಹತ್ರ ದುಡ್ಡು ತಗೊಂಡು ನಿಮ್ಮ ಮಗಳು ಸಾಕ್ಬೇಕಾ? ನಾನು ಬೇಡ ನನ್ಗದು. ಐ ಹೇಟ್ ವರದಕ್ಷಿಣೆ. ಅಣ್ಣ ಸಕ್ಕದಾಗಿ ಆಕ್ಟಿಂಗ್ ಮಾಡ್ದೆ ಕಣಣ್ಣ, ಸಕ್ಕದಾಗಿ ಆಕ್ಟಿಂಗ್ ಮಾಡ್ದೆ ಕಣಣ್ಣ. ಬೇಕಾದ್ರೆ ನಾನ್ ಕೊಟ್ಬಿಡ್ತೀನಿ ವಧುದಕ್ಷಿಣೆ ಅಂತ. ಅದು ಬೇಕಾಗಿರೋದು. ಬದಲಾಗಿದೆ ಈಗ. ಕಾಲ ಬದಲಾಗಿದೆ. ನಾವು ಈಗ 10-15 ವರ್ಷದ ಹಿಂದೆನೆ ನಮ್ಮ ಅಂಗಡಿಲಿ ಒಂದು ಇದನ್ನ ಹಾಕ್ಬಿಟ್ಟಿದೀವಿ, ವರದಕ್ಷಿಣೆ ಇಸ್ಕೊಳ್ಳೋ ಮದ್ವೆಗೆ ನಮ್ಮನ್ನ ಕರಿಬೇಡಿ, ಅದ್ರಲ್ಲಿ ಹೆತ್ತವರ ಕಣ್ಣೀರಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕ್ಬಿಟ್ಟಿದೀವಿ. ಇನ್ಮೇಲೆ ಆ ಬೋರ್ಡ್ ನೋಡಿ ಹಾಕಿ ನನ್ನ ಮೇಡಮ್, ಇನ್ಮೇಲೆ ಈ ಬೋರ್ಡ್ ಕಿತ್ತಾಕಿ ಅಲ್ಲಿ ನನ್ನ ನಿಲ್ಸ್ಕೊಂಬಿಡಿ. ಈಗ ಮನೆಗೆ ಅಳಿಯಾಗಿ ಬರೋನು ಎಷ್ಟು ವರ್ಷ ಹೆಲ್ತ್ ಚೆನ್ನಾಗಿ ಏನೇನು ಇಟ್ಕೊಂಡಿದ್ಯಾ, ಆರೋಗ್ಯದಲ್ಲಿ ಏನ್ ಸೂತ್ರ ಪಾಲಿಸ್ತಾ ಇದೆಯಾ? ಏನ್ ಟೆನ್ಷನ್ ಮಾಡ್ಕೋಬೇಡಿ. ಒಂದ್ ರಾಗಿ ಮುದ್ದೆನ ನನ್ನನ್ನ 2 ಕಡೆ ಮಲಗಿಸಿದ್ರೆ ಇದ್ರಲ್ಲಿ ಏನ್ ರಿಸಲ್ಟ್ ಬರುತ್ತೋ ನನ್ನ ಬಾಡಿಲೂ ಅದೇ ರಿಸಲ್ಟ್ ಬರುತ್ತೆ. ಅಷ್ಟು ಗಟ್ಮುಟ್ಟಾಗಿದ್ದೀನಿ. ನಿನ್ನ ಆರೋಗ್ಯದ ಬಗ್ಗೆ ನಿನ್ನು ಕಣ್ಣು, ಕಿವಿ, ಮೂಗು ಇವೆಲ್ಲ ನಾವು ಪರೀಕ್ಷೆ ಮಾಡ್ಬೇಕು. ಡಾಕ್ಟ್ರು ಕರ್ಸ್ತೀನಿ ನಾನೀಗ. ಕರ್ಕೊಂಬಂದಿರಾ? ಕರ್ಕೊಂಬಂದಿದೀವಿ ಡಾಕ್ಟರ್. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಡಾಕ್ಟರ್ ಸಹನಾ. ಡಾಕ್ಟರ್ ಸಹನಾ. ಯಾ. ಏನೇನ್ ಚೆಕ್ ಮಾಡ್ತೀರಾ ಇವತ್ತು? ಇವ್ರಿಗೆ BP, ಶುಗರ್ ಫಸ್ಟ್ ಅದನ್ನ ನೋಡ್ಬೇಕು. ನೋಡಿ ಮೇಡಮ್. ಯಾ. ಉಸಿರಾಡಿ. ಡಾಕ್ಟರ್ ಸಹನಾ ಅವರೇ, ಯಾ. ಸಹನೆಯಿಂದ ಹೇಳಿ, ಓವರ್ ಆಲ್ ರಿಪೋರ್ಟ್ ಏನಿದೆ? ಹುಡುಗಂಗೆ ಓಕೆನಾ? ಹುಡುಗಂಗ್ ಓಕೆ ಇಲ್ಲ. ಇವ್ರಿಗಿರೋ ತೊಂದರೆಗಳು ಇಲ್ಲಿ ನಾವು ಕ್ಯೂರ್ ಮಾಡಕ್ಕಾಗಲ್ಲ, ರಿಸರ್ಚ್ ಕಳಿಸ್ಬೇಕಾಗತ್ತೆ. ಒಂದು ರಿಸರ್ಚ್ಗೆ ಕಳಿಸ್ಬೇಕಾಗತ್ತೆ. ಅಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ತಗೋತಾರೆ. ಟ್ರೀಟ್ಮೆಂಟ್ ಮಾಡ್ಬೇಕು. ತಗೊಂಡ್ ಸರಿ ಹೋಗ್ಬೋದಲ್ಲ? ಯಾವ್ದಕ್ಕೆ ಟ್ರೀಟ್ಮೆಂಟ್ ಬೇಕು ನಿಮ್ಗೆ ಇವಾಗ? ಅವ್ನಿಗೆ ಅಲ್ಲ, ಅವ್ನಿಗೆ ಏನೇನ್ ಬಾಡಿ ಪ್ರಾಬ್ಲಮ್ ಇದೆಯೋ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಸರಿ ಬಾಡಿನೇ ಪ್ರಾಬ್ಲಮ್ ಅಂತಲ್ಲ. ನಾನು ಕಾಯಿಲೆಗೆ ಸ್ಯಾಂಪಲ್ ಕಳ್ಸೋದು ನೋಡಿದೀನಿ, ನೀವು ಇಡೀ ಬಾಡಿನೇ ಕಳಿಸಿ ಅಂತ ಕೇಳ್ತೀರಿ. ಏನ್ ಮಾಡೋಣ? ತುಂಬಾ ತೊಂದರೆ ಇದೆಯಲ್ಲ, 1-2 ಆದ್ರೆ ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು. ಎಲ್ಲಾನು ತೊಂದರೆ ಇದೆ ಅಂದ್ರೆ ರಿಸರ್ಚ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಲ್ವಾ? ಈ ಕೈ ಇದರ ಹಿಡೀರಿ ನೋಡಿ, ಕೈಯಲ್ಲೂ ಕೂಡ ಶೇಕಿಂಗ್ ಇದೆ. ಕೈ ಫುಲ್ ಶೇಕ್ ಶೇಕ್ ಆಗ್ತದೆ. ಇನ್ನೇನಾಯ್ತದೆ ಹೇಳಿ? ಡಾಕ್ಟರ್ ಸಹನಾ ಅವರೇ, ಇಷ್ಟು ಸಹನೆಯಿಂದ ಚೆಕ್ ಮಾಡಿ ನಮ್ಮ ಹುಡುಗನಿಗಿರೋ ಎಲ್ಲ ಸಮಸ್ಯೆಗಳನ್ನ ಪರಿಚಯಿಸ್ಕೊಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಇನ್ನು ನೀವು ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಡಾಕ್ಟ್ರೆ ಬಹಳ ಚೆನ್ನಾಗಿ ಮಾಡಿದ್ರು. ಕಾರ್ತಿಕ್, ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಂದು ಮೆಡಿಕಲ್ ಟೆಸ್ಟ್ ನಿನ್ನ ಜೀವನವನ್ನೇ ಬದಲಾಯಿಸಿ ಬಿಟ್ಟಿದೆ. ನನ್ನ ಸೊಸೆ ಧನ್ಯಶ್ರೀನ ಮುದ್ದಕ್ಕೆ ಸಾಕಿದೀವಿ, ನೀವ್ ಹೇಗ್ ನೋಡ್ಕೋತೀರಾ? ಇಲ್ಲ ಮೇಡಮ್, ನಿಮ್ಮ ಮಗಳನ್ನ ನಮ್ಮ ಮನೆ ಮಗಳು ತರ ನೋಡ್ಕೋತೀವಿ. ಸೊ ನೀವು ಇದುವರೆಗೂ ಹೆಂಗ್ ನೋಡ್ಕೊಂಡಿದ್ರೋ ಅದಕ್ಕಿಂತ 1 ಸ್ಟೆಪ್ ಜಾಸ್ತಿನೇ ನೋಡ್ಕೊಂತೀವಿ, ಬಿಟ್ರೆ ಕಡಿಮೆ ನೋಡ್ಕೊಳಲ್ಲ. ನಮ್ಮ ಮನೇಲಿ ನೋಡ್ಕೊಳಕ್ ತುಂಬಾ ಜನ ಇಲ್ಲ, ನಾನು ನಮ್ಮ ಅಮ್ಮ ಇಬ್ರೇ ಇರೋದು. ನಮ್ ಇಬ್ರಿಗೂ ಇವಳನ್ನ ನೋಡ್ಕೊಳೋದೇ ಕೆಲಸ. ಸೊ ಅಷ್ಟು ಚೆನ್ನಾಗಿ ನೋಡ್ಕೊಂತೀವಿ. ಇವಾಗ ಅವಳಿಗೆ ಸಣ್ಣ ವಯಸ್ಸಿನ ಮೂಡ್ ಸ್ವಿಂಗ್ಸ್ ಜಾಸ್ತಿ. ನಿಮ್ಮ ಹೆಸರು? ನಿನಗೆ ಯಾಕೆ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ಸು ಸುಮ್ಮನೆ. ಏನಮ್ಮ ಅದು ಮೂಡ್ ಸ್ವಿಂಗ್? ಧನ್ಯಶ್ರೀ ನಿನಗೆ ಸರ್, ಇವಾಗ ಒಂಥರ ಅದು ಸಿಟ್ಟಿದ್ರೆ ಸಣ್ಣ ವಯಸ್ಸಿಂದಾನೆ ಮೂಡ್ ಸ್ವಿಂಗ್ ಅಂತಲ್ಲ. ಅಂದ್ರೆ ಕೋಪನೂ ಜಾಸ್ತಿ ಇರುತ್ತೆ. ಮೂಮೆಂಟ್ಗೆ ನಂದು ಚೇಂಜ್ ಆಗ್ತಿರುತ್ತೆ, ಮೂಡ್ ಚೇಂಜ್ ಆಗ್ತಿರುತ್ತೆ. ನಾವು ಗಂಟೆ ಕೊಡಲ್ಲ ನಿನ್ಗೆ, ಹಂಗೆ ನಿನಗೆ ಯಾಕೆ ಕೊಡ್ಬೇಕು? ನಿನಗೆ ನೀನೇ ಸರಿ ಇಲ್ಲ. ಅದೇ ಸರ್, ಅದನ್ನ ಮ್ಯಾನೇಜ್ ಮಾಡ್ಬೇಕಲ್ವಾ?
ಈಗ ನಮ್ದು ರಾಜಕೀಯ ಕುಟುಂಬ, ರಾಜಕೀಯ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ಮುಂದೆ ಇವನು ನಮ್ಮ ಫ್ಯಾಮಿಲಿ ಬಂದ್ರೆ ಯಾವ್ದಾದ್ರು ಒಂದು ಚುನಾವಣೆಯಲ್ಲಿ ಇವನ್ನ ಕಣಕ್ ನಿಲ್ಸಿದಾಗ ನಾವು ಜನಗಳ ಹತ್ರ ಹೋಗಿ ಯಾವ ರೀತಿ ಕೇಳಿ ಜನರ ಮನಸ್ಸನ್ನ ಗಿಟ್ಟಿಸ್ತಾರೆ ಅನ್ನೋದಕ್ಕೆ ಸಣ್ಣದಾಗ ಒಂದು ಪ್ರಚಾರ ಮಾಡಿ ನಮಗೆ ತೋರಿಸ್ಬೋದಲ್ಲ. ರಾಜಕೀಯದ ಫ್ಯಾಮಿಲಿ ಅಂತ ನೀನು ಪ್ರಚಾರ ಎಲ್ಲ ಮಾಡ್ಬೇಕಂತೆ. ಹೆಂಗ್ ಮಾಡ್ತೀಯ ಅಂತ ಒಂಚೂರು ಜಲಕ್ ಬಿಡು. ಪ್ರಾಪರ್ಟಿ ಬೇಕಾ ನಿಂಗೆ? ಇದ್ರು ಓಕೆ. ಪ್ರಾಪರ್ಟಿ ಪ್ಲೀಸ್. ಈ ದಿನ ತರೀಕೆರೆಯ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಮತಯಾಚನೆಗಾಗಿ ನಿಮ್ಮೂರಿನ ಬಾವಿ ಎಳಿಯ ಹುಲಿ ಕಾರ್ತಿಕ್ ಅವರು ನಿಂತಿದ್ದಾರೆ. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಹುಲಿ ಕಾರ್ತಿಕ್ ಅವರ ಧನ್ಯ ಗುರ್ತಿಗೆ ಹಾಕಿ ನನಗೆ ಮತ, ನಿಮಗೆ ಹಿತ. ಕ್ರಮ ಸಂಖ್ಯೆ 7, ನಾವು ಬಿಡೋದೆಲ್ಲ 7. ಹುಲಿ ಅವರೇ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಹಿಂಗೆ ಜೊತೆಗೆ ಬಂದು ಗೆಟ್ ಟುಗೆದರ್ ಏನಾದರೂ ನಡೆಸ್ತಿದ್ರೆ ರೀಲು, ಸಾಂಗ್ಸು ಈ ಥರ ಮನೋರಂಜನೆ ಮಾಡ್ತಿರ್ತೀವಿ. ನೀವು ಹಂಗೆ ಮಾಡಿಬಿಟ್ಟು ನಮ್ಮ ಜೊತೆ ರೀಲ್ಸ್ ಮಾಡೋಕ್ಕಾಗತ್ತಾ? ಯಾರ ಜೊತೆ ಡ್ಯಾನ್ಸ್ ಮಾಡಬೇಕು? ನಮ್ಮೆಲ್ಲರ ಜೊತೆ ಬನ್ನಿ ಹೋಲಿ. ಫ್ಯಾಂಟಾಸ್ಟಿಕ್ ಫ್ಯಾಮಿಲಿ. ದಯವಿಟ್ಟು ಮತ್ತೊಮ್ಮೆ ನಿಮ್ಮ ಆಸನಗಳಿಗೆ ಆಸೀನರಾಗಿ. ಸರ್, ನಾನು ಧನ್ಯಶ್ರೀ ಅವ್ರ ಮಾವ. ಆಯ್ತು ಸರ್. ಕಾರ್ತಿಕ್ ಅವರೇ, ನಮ್ಮ ಸೊಸೆನ ಅಂದ್ರೆ ನನ್ನ ಸೊಸೆನ ಯಾವ ಹೀರೋ ಥರ ನೋಡ್ಕೊಳ್ತೀರಿ ಅಂತ ನನ್ನ ಗುರುಗಳು ಇಲ್ಲೇ ಇದ್ದಾರೆ. ಅವ್ರಿಗಿಂತ ಚೆನ್ನಾಗಿ ಯಾರಿಗಾರೋ ನೋಡ್ಕೊಳಕ್ ಆಯ್ತದ? ಅಲ್ಲ ಕಣೋ, ಅವ್ರು ಹೇಳಿದ್ರೆ ಗೊತ್ತಾ ರವಿ ಸರ್ ತರ ನೋಡ್ಕೋಬೇಕು ಅಂತ. ರವಿ ಸರ್ ತರ ಹೆಂಗ್ ಮುದ್ದು ಮಾಡ್ತೀಯ ನೀನು? ಮ್ಯೂಸಿಕ್. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ. ಅಂದಾರ ಎಲ್ಲಿದೆ ಹೇಳು ನಿನ್ನ ಗಾಯ, ತಂದಾನ ಕೇಳಿ ಮಂಗಮಾಯ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮತ್ತು ಹಳ್ಳಿ. ದೂರನೇ ಮಾಡ್ತಾ ಇದ್ದಾನೆ. ಏನೋ ಹತ್ರ ಬಾ, ಹತ್ರ ಬಿಟ್ಟು ಬರೀ ದೂರನೇ ಮಾಡ್ಬಿಟ್ಟ. ಫುಲ್ ಮುಟ್ಲೇ ಇಲ್ಲ. ನಾಚಿಕೆ ಆಗ್ಬೇಕಣ್ಣ ನಿನ್ಗೆಲ್ಲ. ಹುಡುಗಿ ಹತ್ರ ಬಾ ಅಂತೇಳಿ ನೀನ್ ಯಾರ ನೀನಲ್ಲ, ನನ್ನ ಹೆಸರು ಹಾಳು ಮಾಡ್ತೀಯಲ್ಲ ನೀನು. ಇವತ್ತು ರವಿ ಸರ್ ಇಲ್ಲ ಇದ್ದಾರೆ. ಬಂಗಾರದ ಗೊಂಬೆನು ನಮ್ಮ ಪಕ್ಕನೇ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ. ಅಂದಾರ ಕೇಳೆ ಚಿನ್ನ ಸುವಾಲಿ ರಾಗಾನ. ಎಲ್ಲಿದೆ ಹೇಳು ನಿನ್ನ ಗಾಯ, ತಂದಾನ ಕೇಳಿ ಮಂಗಮಾಯ. ಸಿಪಾಯಿ
ಸಿಪಾಯಿ ನಾನಿನ್ನ ಸಿಪಾಯಿ ಪ್ರೀತಿಲಿ ಸಿಪಾಯಿ ಆಗೋದಾಗವಾಯಿ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ ಎಲ್ಲ ಪರೀಕ್ಷೆ ಮುಗಿದಿದೆ. ಕಡೆಯದಾಗಿ ನಮಗೆ ಉಳಿಯೋ ಪ್ರಶ್ನೆ, ನಮ್ಮ ವರ ಓಕೆನಾ ನಾಟ್ ಓಕೆನಾ? ಓವರ್ ಟು ಯು. ಪರವಾಗಿಲ್ಲ, ನಮಗೆಲ್ಲ ಓಕೆ ಆಗಿದೆ. ಒಟ್ಟಲ್ಲಿ ಈ ವರ ಪರೀಕ್ಷೆ ಹೇಗಿತ್ತು? ನಮ್ಮ ವರ ಕರೆಕ್ಟಾಗಿ ಅಟೆಂಡ್ ಮಾಡಿದ್ನ ಅಂತ ಜಜಸ್ ಕೇಳ್ಬೋಣ. ರಚ್ಚು. ಖಂಡಿತವಾಗ್ಲು ಅವ್ರಿಗೆ ಅಷ್ಟು ಇಷ್ಟ ಆಗಿ ಡಿಸ್ಕಷನ್ ಆದ್ಮೇಲೆ ಅವನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಅಂದ್ರೆ ಅವನ ಮುಂದಕ್ಕೆ ವರ ಪರೀಕ್ಷೆ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಮೀಟ್ ಅಲ್ಲಿ ಅವನಿಗೆ ಹೆಣ್ಣು ಸಿಗತ್ತೆ, ಅವ್ರ ಮನೆಯವರು ಒಪ್ಕೊಳ್ತಾರೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ನಿನ್ನ ಮದ್ವೆಗೆ ನಮ್ಮನ್ನ ಕರೀದೆ ಮರಿಬೇಡ. ಆಹಾ, ಎಂತ ಮಾತು, ಎಂತ. ಓಕೆನಾ ಸರ್? ಚೆನ್ನಾಗಿ ಅಟೆಂಡ್ ಮಾಡಿದ್ನ ಸರ್ ನಮ್ಮ ಹುಡುಗ? ಚೆನ್ನಾಗಿ ಮಾಡಿದೆ. ರವಿ ಸರ್ ಒಪ್ಕೊಂಡು ಆಯ್ತಲ್ಲೋ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ಬಲಿ ಚಪ್ಪಾಳೆ ಧನೇಶ್ರೀ ಫ್ಯಾಮಿಲಿಗೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಈಗ ಯುಗಾದಿ ಮಹಾಸಂಚಿಕೆಯಲ್ಲಿ ಮುಂದಿನ ವರ ಪರೀಕ್ಷೆಗೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಪ್ರೊಫೆಸರ್ ಸುಕೃತ ಅಂಡ್ ಫ್ಯಾಮಿಲಿ. ಸುಕೃತ ಅವ್ರ ಫ್ಯಾಮಿಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಕೃತ, ನಿಮ್ಮ ಫ್ಯಾಮಿಲಿಯ ಪರಿಚಯ ಮಾಡ್ಕೊಂಡು. ಇವ್ರು ನಮ್ಮಮ್ಮ ಭಾಗ್ಯಲಕ್ಷ್ಮಿ ಅಂತ. ನಮಸ್ತೆ. ಅವ್ರು ಆಕ್ಚುಲಿ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬರ್ತಿರೋದು ಈ ತರ ಅದೋ ಶೋಗೆ. ಹೌದಾ? ಶಿ ಇಸ್ ವೆರಿ ನರ್ವಸ್. ವೆರಿ ನೈಸ್, ವೆರಿ ನೈಸ್. ನಮ್ಮ ಅಕ್ಕ ಲಿಖಿತಾ ಅಂತ. ಹಾಯ್ ಲಿಖಿತಾ. ನನ್ನ ಫ್ರೆಂಡ್ ಧನುಷ್. ಹಲೋ. ಅಂಡ್ ನನ್ನ ಫ್ರೆಂಡ್ ವಿಕ್ರಮ್. ವೀಣಾ ನನ್ನ ಫ್ರೆಂಡ್. ಹಲೋ. ಸೊ ಎಲ್ಲರೂ ಬಂದಿದ್ದೀರಾ. ಮೊದಲನೇದಾಗ ನಾ ಅಮ್ಮನ ಪ್ರಶ್ನೆ ಕೇಳ್ತೀನಿ. ಅಮ್ಮ ಹೇಳಿ. ಹುಡುಗ ಅಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು 108 ಕನಸುಗಳಿರುತ್ತೆ. ನಿಮಗೆ ಹೇಳಿಮ್ಮ, ಸುಕೃತ ನಮ್ಮನಾಗಿ ಸುಕೃತನಿಗೆ ಯಾವ ತರ ಹುಡುಗ ಇದ್ರೆ ಇಷ್ಟ ಆಗುತ್ತೆ? ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ಬೇಕು, ವಿದ್ಯಾವಂತ ಆಗಿರ್ಬೇಕು, ಆಯ್ತು, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೇಕು. ಯಾವ ಪೊಸಿಷನ್? ಅಂದ್ರೆ ಡಾಕ್ಟರ್, ಇಂಜಿನಿಯರ್, ಆಫೀಸರ್. ಈ ತರ ಪೊಸಿಷನ್ ನಮ್ಮಲ್ಲಿ ಇಲ್ಲ. ಓಕೆ, ನೋಡೋಣ. ನಮ್ಮ ಹುಡುಗನ ಕರ್ಸಿ ಇವೆಲ್ಲ ಮಾತಾಡೋಣ. ಬಡದಕ್ಕಿಂತ ಮುಂಚೆ ನಿಮ್ಮ ಆಸನದಲ್ಲಿ ದಯವಿಟ್ಟು ಎಲ್ಲರೂ ಆಸೀನರಾಗಿ ಬನ್ನಿ. ವಿದ್ಯಾವಂತ ಆಗಿರ್ಬೇಕು, ಗುಣವಂತ ಆಗಿರ್ಬೇಕು, ಲಾಯಲ್ ಆಗಿರ್ಬೇಕು, ರೆಸ್ಪೆಕ್ಟ್ ಕೊಡಬೇಕು ಅಂತ ಸುಕೃತ ಅವ್ರ ಫ್ಯಾಮಿಲಿಯ ನಿರೀಕ್ಷೆಯನ್ನ ಸರಿ ಮಾಡೋದಕ್ಕೆ ಯಾರು ಬರ್ತಾ ಇದಾರೆ ಕರೆದ್ಬೇಡ. ಲೆಟ್ಸ್ ವೆಲ್ಕಮ್ ಗುಂಗುರು ಕೂದಲಲ್ಲಿ ಬಂದು ಕೊರಿಯನ್ ಬಾಯ್ ಆಗಿ ಬದಲಾಗಿರುವಂತ ಸಕಲ ಕಲಾ ಪ್ರವೀಣ. ಶಾರದಮ್ಮನವರೇ, ಸರಸಮ್ಮನವರೇ ಸರೋಜಮ್ಮನ್ ತಾಯಿ ಅವರೇ ಆಶೀರ್ವಾದ ಮಾಡಿ ಮದುವೆಗೆ ಬರ್ಬೇಕ್ರಮ್ಮ. ಶಾರದಮ್ಮನವರೇ, ಅಮ್ಮ ಸರಸಮ್ಮನವರೇ, ಸರಸಮ್ಮನವರೇ ಸರೋಜಮ್ಮನ್ ತಾಯಿ ಅವರೇ ಆಶೀರ್ವಾದ ಮಾಡಿ ಮದುವೆಗೆ ಬರ್ಬೇಕ್ರಮ್ಮ. ಸುಂದ್ರಮ್ನವರೇ, ಚಂದ್ರಮ್ನವರೇ, ಫಾತಿಮಾ ಬೇಗಮ್ಮನವರೇ ಖಾತ್ರಿಯಿಂದ ಮದುವೆಗೆ ನೀವು ಬರ್ಬೇಕ್ರಮ್ಮ. ತಪ್ಪದೆ ಹಾಜರಿ ನೀಡಬೇಕು, ಅಕ್ಷತೆ ಹಾಕಬೇಕು. ತಪ್ಪದೆ ಹಾಜರಿ ನೀಡಬೇಕು, ತಪ್ಪದೆ ಅಕ್ಷತೆ ಹಾಕಬೇಕು. ಪ್ರವೀಣ, ಏನಪ್ಪ ಸ್ವೀಟ್ ತರ ನೋಡಿ, ಯಾವ್ದು ಲಾಡು? ಅದೇ ನಾನು ಹೇಳಕ್ಕಂತ ಬಂದೆ. ನಾನು ಬಂಡೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ, ನಂದು ಇವತ್ತು ವರ ಪರೀಕ್ಷೆ ಅಲ್ವಾ, ಏನೂ ವಿಘ್ನಗಳು ಇಲ್ಲದೆ ಆಗ್ಬೇಕು ಅಂತ ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮ ಫ್ಯಾಮಿಲಿಗೂ ಖುಷಿ ಆಗ್ಬೇಕು, ನನ್ನ ಫ್ಯಾಮಿಲಿಗೂ ಖುಷಿ ಆಗ್ಬೇಕು ಅಂತ. ಯಾಕೆ ಅದೇ ದೇವಸ್ಥಾನ ಯಾಕೆ ಅಂದ್ರೆ ಸುಕೃತ ಅವರು ಯಾವಾಗ್ಲೂ ಅಲ್ಲಿಗೆ ಹೋಗ್ತಾ ಇರ್ತಾರೆ, ದೃಷ್ಟಿ ತೆಗ್ಸೋಕಂತೆಲ್ಲ ಹೋಗ್ತಾ ಇರ್ತಾರೆ. ಸೊ ಅದೊಂದು ಗೊತ್ತಿತ್ತು, ಅವ್ರು ತುಂಬಾ ನಂಬ್ತಾರ. ಈಗ ನೀನ್ ದೃಷ್ಟಿ ತೆಗ್ಸಿದ ಪ್ರಸಾದ ಅವರು ಕೊಡ್ತಾ ಇದ್ದೀನಿ. ಅವರು ಕೊಡ್ತಾ ಇದ್ದೀನಿ. ಕೊಟ್ಬಿಡಪ್ಪ ಬೋಲ್. ಅಲ್ಲ, ನೀವು ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತೀರಾ? ಯಾವಾಗ್ಲೂ ಹೋಗಲ್ಲ ಅಮ್ಮ, ಏನಾದ್ರೂ ವಿಶೇಷ ಇದ್ದಾಗ ಹೋಗ್ತೀನಿ. ನನ್ನ ಜೀವನದಲ್ಲಿ ಇದು ವಿಶೇಷತನ. ಅಲ್ಲ, ಇದು ನನ್ನ ಅಮ್ಮನ್ನ ಏನಾದ್ರು ಇಂಪ್ರೆಸ್ ಮಾಡಕ್ಕೆ ಏನಾದ್ರು ದೇವಸ್ಥಾನಕ್ಕೆ ಹೋಗಿರಾ? ನಾನು ಸುಳ್ಳೇಳಿ ನಿಮ್ಮನ್ನ ಇಂಪ್ರೆಸ್ ಮಾಡ್ಬೋದು, ಆದ್ರೆ ಆ ದೇವರನ್ನ ಇಂಪ್ರೆಸ್ ಮಾಡಕ್ಕಾಗಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಮನಸ್ಫೂರ್ತಿಯಾಗಿ ತಂದಿದ್ದೀನಿ ದೇವಸ್ಥಾನದ್ದು. ಹಂಗಾಗಿ ಕೊಡಲ್ವೇನೋ? ಮೊದಲು ಅಮ್ಮ, ಆಮೇಲೆ ನನ್ನ ಮಗುವಿನ ಅಮ್ಮ, ಫ್ಯೂಚರ್ ಅಲ್ಲಾಗೋರು.
ಯಾವಾಗ್ಲೂ ದೃಷ್ಟಿ ತೆಗ್ಸೋಕ್ಕಂತ ಬಂಡೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ನಂದೇನೊಂದು ಆಸೆ ಅಂದ್ರೆ ನಾನು ಬಂದ್ಮೇಲೆ ಅವರಿಗೆ ದೃಷ್ಟಿನೇ ಬೀಳಬಾರ್ದು. ಸೊ ಅದಕ್ಕೆ ನಾನು ದೃಷ್ಟಿ ಬೊಟ್ಟು ಇಡ್ಬೇಕಂತ ಅನ್ಕೊಂಡಿದ್ದೀನಿ. ನೋಡಿ, ನೀವು ಇನ್ನು ಮುಂದೆ ದೃಷ್ಟಿ ತೆಗೆಸ್ಕೊಳ್ಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ನಾನು ದೃಷ್ಟಿ ಬೊಟ್ಟು ಇಡ್ತಾ ಇದ್ದೀನಿ. ಚಂದಿರನ ಕಂಡಿಯೇನು ಬಹು ದೂರದಲ್ಲಿ, ಚಂದಿರನ ಕಂಡಿಯೇನು ಬಹು ದೂರದಲ್ಲಿ, ತಿಳಿದಿರಲಿಲ್ಲ ಅದರಂದ ಇದೆ ನನ್ನ ಬಳಿಯಲ್ಲಿ. ಆ ಅಂದಕ್ಕೆ ಇಡುವೆ ನಾನು ಕಪ್ಪು ಚುಕ್ಕೆ ಒಂದು, ಆ ಅಂದಕ್ಕೆ ಇಡುವೆ ನಾನು ಕಪ್ಪು ಚುಕ್ಕೆ ಒಂದು, ಆಮೇಲೆ ಕಾರಣ ಅವಳಿಗೆ ದೃಷ್ಟಿ ಬೀಳದಿರಲಿ ಯಾರದೂ ಒಂದು. ನನ್ನ ಹೆಸರು ಪ್ರವೀಣ್ ಜೈನ್ ಅಂತ, ಮಂಗಳೂರಿನವನು, 28 ವರ್ಷ. ಆಮೇಲೆ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನೀವು ನೋಡಿರ್ಬೋದು. ಅದೇ ರೀತಿ ರಾಗಿ ಬಣ್ಣ, ಸಣ್ಣ ಮೈಕಟ್ಟು, ಬಿಕಾಮ್ ಆಗಿದೆ. ಅದೇ ರೀತಿ ನಿಮ್ಮ ಹುಡುಗಿನ ಕೊಟ್ಟರೆ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಈ ಮೂಲಕ ನಿಮಗೆ ಅಪ್ಲಿಕೇಶನ್ ಹಾಕ್ತಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಬಹುದು. ನಾನು ವೀಣಾ ಅಂತ. ಓಕೆ, ಸ್ವಲ್ಪ ವರ ಪರೀಕ್ಷೆನ ಸೈಡ್ಗಿಟ್ರೆ ನೀವಂದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಾನು ಯಾವಾಗಲೂ ಸುಕೃತ ರಿಲೇಷನ್, ಬೆಸ್ಟ್ ಫ್ರೆಂಡ್ಗೆ ಇಷ್ಟ ಆಗಿದ್ದೀನಿ, ಇನ್ನು ಹುಡುಗಿಗೆ ಇಷ್ಟ ಆಗಲ್ವಾ? ಇನ್ನೇನು ಕಷ್ಟ? ಕೇಳಿಸ್ಕೊಳ್ಳಿ, ನಾನು ಯಾವಾಗಿಂದನೂ ಬರ್ಜರಿ ಬ್ಯಾಚುಲರ್ಸ್ ಅವರು ಇದಕ್ಕೆ ಜಾಯ್ನ್ ಆಗಿ ನೀವು ಇದಾಗಿದ್ದಾಗಿಂದನೂ ಕೇಳ್ತಾನೆ ಇದ್ದೀನಿ, ಪರಿಚಯ ಮಾಡಿಸು ಅಂತ. ಅವ್ರು ಮಾಡಿಸ್ತೀನಿ ಅಂತ ಮಾಡಿಸ್ಲೇ ಇಲ್ಲ. ನೋಡಿ, ಏನಕ್ಕೆ ಮಾಡಿಸಿಲ್ಲ ಗೊತ್ತಾ? ಅವರು ಇಷ್ಟಪಟ್ಟಿರೋ ಹುಡುಗ ಬೇರೆಯವ್ರಿಗೆ ಬಿಟ್ಕೊಡಕ್ ರೆಡಿ ಇಡ್ತಾರ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ನಾನು ಮಾಡ್ತೀನಿ. ಇವಾಗ ಚಾನ್ಸ್ ಸಿಕ್ಕಿದೆ, ದೇವ್ರೆ ನನ್ನ ಕಡೆ ಕರುಣೆ ತೋರಿಸಿ ಚಾನ್ಸ್ ಕೊಟ್ಟಿದ್ದಾನೆ. ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ? ಅದು ನೀವು ಪ್ರತಾಪಕ್ಕೆ ಟ್ರೈ ಮಾಡ್ಬೇಕಾಯ್ತು, ಅವನೇ 2 ಇಡಬೇಕು ಅನ್ನೋದು. ಸರ್, ಇಷ್ಟ ಮನ್ಸಿಗೆ ಯಾರಾಗ್ತಾರೋ ಅವ್ರನ್ನ ಟ್ರೈ ಮಾಡ್ಬೇಕು ಅನ್ಸುತ್ತೆ. ನನ್ಗೆ ಇಷ್ಟ ಆಗಿದ್ ಪ್ರವೀಣ್ ಸರ್. ಸೊ ಟ್ರೈ ಮಾಡಿ. ನನ್ನ ದೃಷ್ಟಕ್ಕೆ ನಾನು ಇಷ್ಟಪಟ್ಟಿದ್ ಪ್ರವೀಣೇ ನನ್ನ ಬೆಸ್ಟ್ ಫ್ರೆಂಡ್ ಪಾರ್ಟ್ನರ್ ಆದ್ರು. ದಟ್ ಇಸ್ ಒನ್ ಮೋರ್ ಸೈಡ್. ಐ ಆಮ್ ವೆರಿ ಲಕ್ಕಿ. ಇದಕ್ಕೊಂದೇನೋ ಹೇಳ್ತೀನಿ ನಿಮ್ಗೆ. ಏನ್ ಹೇಳ್ತಾರೆ ಮೇಡಮ್ ಇದಕ್ಕೆ? ಫ್ಲರ್ಟಿಂಗ್. ಒನ್ ವೆರಿ ಸ್ಪೆಷಲ್ ಥಿಂಗ್ ಏನಂದ್ರೆ, ನನ್ನ ಹೆಸರು ವೀಣಾ, ಅವ್ರ ಹೆಸರು ಪ್ರವೀಣ. ಕ್ಲೋಸ್ ಒನ್ಸ್ ಕರೆಯೋದು ಅವ್ರನ್ನ, ಕ್ಲೋಸ್ ಒನ್ಸ್ ಅವ್ರನ್ನ ಕರೆಯೋದು ಪ್ರವೀಣ ಅಂತ. ಸೊ ನನ್ನ ಹೆಸರು ಅವ್ರ ಹೆಸರಲ್ಲೇ ಇದೆ. ಆಲ್ರೆಡಿ ಬೇಡ್ತಿದೆ ನನಗೆ ಒಂದ್ ನಿಮಿಷ, ಇವ್ರು ಬರ್ತಾರ ವಿಚಾರ ನಿಂಗೆ ಮೊದ್ಲೇ ಗೊತ್ತಿತ್ತಾ? ಇಲ್ಲ. ಅಲ್ಲ, ಅದು ಯಾವ ಏನ್ ಪ್ರವೀಣ ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ 2 ಲಡ್ಡು ತಂದಿದ್ಯಾ ಅಲ್ಲಿ? ಇಲ್ಲ, ಆಕ್ಚುಲಿ ನಾನು ಇನ್ನೊಂದು ಹೇಳಕ್ ಬಂದೆ. ಓಕೆ, ಆದ್ರೆ ಇಬ್ರು ಮದುವೆ ಆಗ್ತೀನಿ. ಯಾಕಂದ್ರೆ ರವಿ ಸರ್ ಸಿನಿಮಾ ಇದೆಯಲ್ಲ, ನಾನು ನನ್ನ ಹೆಂಡ್ತಿರು, ಅದ್ರ ತರನೇ ಬಾಳ್ವೆ ಮಾಡ್ತೀನಿ ಅಂತ. ಒಟ್ನಲ್ಲಿ 2ಕ್ಕೆ ರೆಡಿ ಆಗ್ಬಿಟ್ಟ ಅವನು. ಅವರೇ ಬಿಡ್ತಾ ಇಲ್ಲ ಸರ್, ನಾನು ಅಲ್ಲ ವೀಣಾ ಅವ್ರೆ, ನೀವು ಸುಕೃತನ ಕೇಳ್ಬೇಕಲ್ವಾ ಓಕೆನಾ ಅಂತ? ಸರ್, ಕೇಳಿ ಸಾಕಾಗಿ ಇವಾಗ ಹೇಳ್ತೇನೆ. ದೇವ್ರೆ ನನಗೆ ವರ ಕೊಟ್ಟಿದ್ದಾರೆ. ಮನೆ ಹೊಡಿಯಕ್ ಬಂದಿದ್ದೀರಾ, ನೀವು ಸರಿ ಮಾಡಕ್ ಬಂದಿದ್ದೀರಾ? ಅದೇ ಸರ್, ತುಂಬಾ ಆಸೆ ಇಟ್ಕೊಂಬೇಡಿ ಪ್ರವೀಣ್. ಮೇನ್ ಪಾಯಿಂಟ್ ಸುಕೃತ್ ನಂಗೆ ಲಾಯಲ್ ಆಗಿರ್ಬೇಕು. ಸೊ ಪ್ರವೀಣ್ ಅವ್ರದ್ದು ಲಾಯಲ್ಟಿ ಟೆಸ್ಟ್ ಮಾಡ್ತಿದ್ದೀನಿ ನಾನು. ಬಿದ್ದೋದ್ರು ಅವ್ರು ಆಗ್ಲೇ. ನೋವು ಮಾಡಬಾರ್ದಂತ ಒಂದೇ ರೀಸನ್. ನೋಡು, ಅವ್ರು ಕೇಳಿದ್ದು ಲಾಯಲ್ಟಿ, ನೀನ್ ತೋರಿಸ್ತಾ ಇರೋದು ನಾಯಲ್ಟಿ. ವೀಣಾ ಅವರೇ, ನನಗ್ ನೋವು ಮಾಡೋದಾದ್ರೆ ನನಗ್ ನೋವು ಅಂತ ಯೋಚನೆ ಮಾಡ್ಕೊಂಡು ನೀವ್ ನನ್ ಜೊತೆ ಚೆನ್ನಾಗಿದ್ರೆ ಸುಕೃತಂಗೂ ನೋವಾಗುತ್ತೆ. ಸುಕೃತನೂ ಒಂದ್ ಹೆಣ್ಣಲ್ವಾ? ಇಲ್ಲಿ ನೆಕ್ಸ್ಟ್ ಧನುಷ್ ಅವರೇ. ಹಾಯ್ ಬ್ರೋ, ಆರಾಮ್, ಸೂಪರ್. ಓಕೆ, ಜಾಂಬಿಂಗ್ ಅಂದ್ರೆ ಏನ್ ಬ್ರೋ? ಜಾಂಬಿಂಗ್ ಎಸ್ ಅಂದ್ರೆ ಒಂದು ಹುಡುಗಿನ ಝೂಮ್ ಹಾಕೊಂಡು ನೋಡೋದು. ಸೇಮ್ ಹೇಳಕ್ ಬಂದೆ, ಝೂಮ್ ಹಾಕಿ ನೋಡಿದ್ರೆ ಅವ್ರು ಇಂಪ್ರೆಸ್ ಆದ್ರೆ ಅದು ಜಾಂಬಿಂಗ್. ಅಲ್ಲ, ಒಂದು ನಿಮಿಷ, ಏನಂಗಂದ್ರೆ ಜಾಂಬಿಂಗ್? ಸರ್, ಜಾಂಬಿಂಗ್ ಅಂದ್ರೆ ಒಂದು ಹುಡುಗಿ ನಮ್ಮ ಲೈಫಲ್ಲಿ ಬಂದು ಅವ್ರು ಬಿಟ್ಟೋಗಿ ಮತ್ತೆ ವಾಪಸ್ ಬಂದ್ರೆ ನಾವು ಒಪ್ಕೊಂತೀವಲ್ಲ, ದಟ್ ಈಸ್ ಜಾಂಬಿಂಗ್. ಈಗ ಅದೇ ತಾನು ಮಾಡಿದವನು, ವೀಣಾ ಲೈಫಲ್ಲಿ ಓಡ್ ವಾಪಸ್ ಬಂದಲ್ಲ. ಸೂಪರ್ ಸರ್, ನನ್ನ ತರ ಸರಿ ಇದಾರೆ. ಬ್ರೋ, ನೀವು ಮುಂಚೆ ಆದ ರಿಲೇಶನ್ಶಿಪ್ ಅಲ್ಲಿ ಇದ್ರಾ? ಅದೇ ಇಂಟರ್ನೆಟ್ ಅಲ್ಲೆಲ್ಲ ನೋಡ್ತಾ ಇದ್ವಲ್ಲ. ಇದ್ವಿ, ಲಾಯಲ್ ಆಗಿರ್ಬೇಕು. ಇದ್ವಿ ಹೇಳಿ. ಓಕೆ, ಇವಾಗ ನೀವು ಸಿಂಗಲ್? ಅದೇ ಇಂಟರ್ನೆಟ್ ಅಲ್ಲಿ ನೋಡ್ತಾ ಇದ್ವಲ್ಲ, ಹೇಳ. ಸಿಂಗಲ್ ಹೇಳಿ. ಯಾವ ತರ ಸಿಂಗಲ್? ನಾನು ಲಾಯಲ್ ಆಗಿ ಹೇಳ್ತಾ ಇದ್ದೀನಿ, ಫ್ಲರ್ಟ್ ಮಾಡ್ತಾ ಇರ್ತೀನಿ. ಬಟ್ ಹೆಂಗೆ ಅಂದ್ರೆ, ಈಗ ಒಂದು ಹೂದೋಟದಲ್ಲಿ ಹಲವಾರು ಹೂ ಇರುತ್ತೆ, ಎಲ್ಲ ಹೂವನ್ನ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಟ್ ನನ್ನ ಮುಡಿಗೆ ಬಂದು ಸೇರೋದು ಆ ಸುಕೃತ ಅನ್ನೋ ಹೂ ಮಾತ್ರ. ಹೆಣ್ಣಂತ ನಂಗೆ ಇವತ್ತೇ ಗೊತ್ತಾಗಿತ್ತು.
ಒಟ್ಟಿನಲ್ಲಿ ಈ ಒಂದು ವರ ಪರೀಕ್ಷೆಯಲ್ಲಿ ಹೀನಾಯವಾಗಿ ಸೋತಿದೆ. ಕಡೆಯದಾಗ ಅಮ್ಮನ ಹತ್ರ ಹೋಗೋಣ. ಅಮ್ಮ, ಸೀರಿಯಲ್ ಅಲ್ಲಿ ಯಾವ್ದನ್ನ ಹುಡುಗನ್ ನೋಡಿದ್ರಿ ಈ ತರ ಇರಬೇಕು ಅಂತಲ್ಲ ಏನಾದ್ರು ಆಸೆ ಇದೆ ನಿಮ್ಗೆ? ಆ ಪುಟ್ಟಕ್ಕನ ಮಕ್ಕಳಲ್ಲಿ ಕಂಠಿ ಇದಾರಲ್ಲ, ಓ ನಮ್ಮ ಬಾಸು. ಆ ಕಂಠಿ ಕ್ಯಾರೆಕ್ಟರ್ ತರ ಅವರು ಮನೆಯವ್ರನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಅತ್ತೆ ಮನೆಯವ್ರನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಯಾಕೆಂದ್ರೆ ಅವ್ರು ಏನೇ ಕಷ್ಟ ಇದ್ದಾಗ್ಲೂ ನಿಂತ್ಕೊಂಡು ಜೊತೆಯಾಗಿ ಅವರು ಇಬ್ಬರು ಸಂಸಾರನು ಸಮವಾಗಿ ನೋಡ್ತಾರೆ. ಆ ತರ ಒಬ್ಬ ಅಳಿಯಬೇಕು ನನಗೆ. ಕಂಠಿ ತರ ಇರಬೇಕು ಅಂತ ಅಮ್ಮ ಹೇಳ್ತಾ ಇದಾರೆ. ಈ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ನಮ್ಮ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಹೀರೋ ಕಂಠಿನೇ ವೇದಿಕೆ ಮೇಲೆ ಬರಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಕಂಠಿ ಆನ್ ಸ್ಟೇಜ್. ಎಲ್ರಿಗೂ ನಮಸ್ಕಾರ ಸರ್. ಹಾಯ್ ಸರ್. ಈಗ ಗಂಟೆ ಸುಕೃತ ಅವ್ರ ತಾಯಿ ಹೇಳಿದ್ರು ಅಮ್ಮನ ಮನೆ ಅತ್ತೆ ಮನೆನ ಈಕ್ವಲ್ ಆಗಿ ನೋಡ್ಕೊಳ್ಳೋ ಅಂತ ಹುಡುಗ ಬೇಕು, ಆ ಅಳಿಯ ಇದ್ರೆ ಕಂಠಿ ತರನೇ ಇರಬೇಕು ಅಂತ. ಹೌದು. ಏನ್ ಹೇಳ್ತೀರಿ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ? ಏನ್ ಹೇಳ್ತೀರಾ? ಅವ್ರು ನಾನು ಯಾರಂತಾನೆ ಗೊತ್ತಿಲ್ಲ, ಅಷ್ಟು ಇಷ್ಟಪಡ್ತಾರೆ. ಲೈಕ್ ಅವ್ರ ಮಗನಾಗ ನನ್ನ ಒಂದು ಟ್ರೀಟ್ ಮಾಡ್ತಾರಂದ್ರೆ ಆ ದೇವ್ರ ಹತ್ರ ಇನ್ನೇನು ಕೇಳ್ಕೊಳೋದಿಲ್ಲ, ನಾನು ಎಲ್ಲ ಸಿಕ್ಬಿಟ್ಟಿದೆ. ಬೆಸ್ಟ್ ಅಷ್ಟೇ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಈಗ ಗಂಟೆ ಅವರೇ, ಒಬ್ಬ ಗಂಡು ಅಂದ್ರೆ ಹೇಗಿರ್ಬೇಕು ನಿಮ್ಮ ಪ್ರಕಾರ? ನಮ್ಮ ಅಂಬರೀಷ್ ಅಣ್ಣನ ತರ ಇರ್ಬೇಕು. ಮಾತಲ್ಲಿರೋ ಗತ್ತು ಕದರು ಎದುರಾಳಿಗೆ ಶೇಕ್ ಬರ್ಸ್ತಿದೆ. ಲೈ ಹಂಗಿರ್ಬೇಕು ಕಲ. ಸರಿ ಆಯ್ತು, ಅವ್ರ ಸ್ಟೈಲ್ನಾಗ ಅವ್ರ ಗತ್ನಾಗ ನಂದೊಂದು ಡೈಲಾಗ್ ಹೇಳ್ಕೊಡ್ತೀನಿ, ಸ್ವಲ್ಪ ಹೇಳ್ಬಿಟ್ಟು ಇಂಪ್ರೆಸ್. ಖಂಡಿತ. ಮಟ್ಟಿನ ಕೈಗೆತ್ಕೊಂಡು ಕಣ್ಣು ಗೊತ್ಕೊಂಡು ಎದೆ ಮ್ಯಾಗ ಸವರ್ಕೊಂಡು ಎದೆ ಮೇಲೆ ಸವರ್ಕೊಂಡು ಆ ಕಾಡಿ ಕಿಳಿಯೋದಯ ಎದ್ರಾಳಿಗೆ ಮಣ್ ಮುಗ್ಸೋದಯ. ಅಂಬರೀಷ್ ಅಣ್ಣನ್ ಡೈಲಾಗ್ ಟೆನ್ನಿಸ್ ಕೃಷ್ಣ ಹೇಳ್ದಂಗೆ ಅದನ್ನ ಫ್ಲೋ ಹೇಳ್ಬೇಕು. ಲೈ ಅವ್ನ್ಗೆ ಹೇಳ್ಬಿಡು, ಇನ್ಮೇಕೇನಿದ್ರು ಮಟ್ಟಿನ ಕೈಗೆ ಎತ್ಕೊಂಡು ಕಣ್ಣು ಗೊತ್ಕೊಂಡು ಎದ್ದ ಮ್ಯಾಗ ಸೋರ್ಕೊಂಡು ಆ ಕಾಡಿ ಕಿಳಿಯೋದಯ ಎದ್ರಾಳಿಗೆ ಮಣ್ ಮುಗ್ಸೋದಯ. ಮಟ್ಟಿನ ಕೈಗೆತ್ಕೊಂಡು ಕಣ್ಣು ಗೊತ್ಕೊಂಡು ಎದೆ ಮೇಲೆ ಸವರ್ಕೊಂಡು ಎದುರಾಳಿಗೆ ಮಣ್ಣು ಮುಗ್ಸೋದೆಯಾ, ತೊಡೆ ತಟ್ಟೋದೆಯಾ. ನಿಮಗೋಸ್ಕರ ನಾವೇ ಒಂದು ಸ್ವಲ್ಪ ಕ್ವಶನ್ ಕೇಳ್ಬಿಡ್ತೀನಿ ಅವನ್ನ. ನಾನು ಕೇಳಿದ್ಕೆಲ್ಲ ಒಂದು ಸ್ವಲ್ಪ ನಿಮ್ಗೆ ಇಷ್ಟ ಆಗೋ ಥರ ಆನ್ಸರ್ ಹೇಳಿದ್ರೆ ನಿಮ್ಗೆ ಓಕೆ ಅನ್ನೋ ಥರ. ಓಕೆನಾ? ಓಕೆ. ನೋಡೋಣ ಸರ್, ನೀವು ಕ್ವಶನ್ ಕೇಳ್ತೀರಾ? ಕೇಳಪ್ಪ. ಮಂಡ್ಯ ಬಸ್ ಕಲಿತಾ ಇದ್ದೀನಣ್ಣ ನಾನು. ಏನಮ್ಮಿ ನಿನ್ನ ನೋಡಿ ನನ್ನ ಪಾಡು ಆಯ್ತು ಹೆಚ್ಚು ಕಮ್ಮಿ. ಪಸಂದಾಗವಳೆ ನನ್ನ ಹುಡುಗಿ ಸ್ಯಾನೆ ಪಸಂದಾಗವಳೆ. ಅದಾದ್ಮೇಲೆ ನೋಡ್ತಾ ಆಗೋಗೈತೆ ಸ್ಯಾನೆ ಪ್ರೀತಿ. ನಿರಂಜನ್ ಅವರೇ, ಅದನ್ನ ಇವ್ರ ಹತ್ರ ಆದ್ರೂ ಹೇಳ್ಸಿ ಕೇಳಿ ಖುಷಿ ಪಡ್ತೀನಿ. ಒಂದು ಹುಡುಗಿನೇ ಇಷ್ಟು ಜಿಗುಪ್ಸಲ್ಲಿ ಹೇಳ್ತಾ ಇಲ್ಲ ಅಂದ್ರೆ ನಿಂದೊಂದು ಬಾಳೆನೋ. ಈಗ ನೋಡಿ ಕಂಠಿಯವ್ರು ಹೇಳ್ತಾರೆ, ಅದನ್ನ ಹೇಳ್ತಾರೆ, ಹೇಳಿ ಬಿಡ್ತಾರೆ. ಬರ್ಲಾ ಅಲ್ಲಿ ಹೆಲ್ಪ್ ಮಾಡ್ತಾ ಇದೀನಿಕಲ್ಲ. ಹೆಲ್ಪ್ ಮಾಡ್ತಿದ್ಲ, ನೀವೇ ಕರ್ಕೊಂಡು ಹೋಗೋ ಥರ ಇದ್ದೀರಾ. ಯಾಕೋ ನಿಮ್ ಕಣ್ಣು ನೋಡ್ತಾ ಇದ್ರೆ ಮಾತೇ ಬರ್ತಾ ಇಲ್ಲ. ಮಾತಾಡಿದ್ರೆ ಎಲ್ಲಿ ಮತ್ತೆ ಬಿದೋಗ್ಬಿಡ್ತೀನೋ ಅನಿಸ್ತಾ ಇದೆ. ಏನಾದರೂ ಮಾತಾಡ್ರಿ. ಏನ್ ಮಾತಾಡ್ಲಿ? ಯಾಕೋ ನೀವಂದ್ರೆ ತುಂಬ ಇಷ್ಟ ಆಗ್ತಾ ಇದೆ. ಯಾವ ಥರ ಹೇಳ್ಕೊಳೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ನನಗಿದೆಲ್ಲ ಒಂಥರ ಫಸ್ಟ್ ಟೈಮು. ನೀವೇ ಏನಾದರೂ ಹೇಳ್ಕೊಟ್ರೆ ನಾವು ಕಲ್ತ್ಕೊತೀವಿ. ನಂಗೂ ಫಸ್ಟ್ ಟೈಮೇ. ಫಸ್ಟ್ ಟೈಮು ಏನ್ ನಡೀತಾ ಇದೆ ಇಲ್ಲಿ? ಅವ್ರಿಬ್ರಿಗೂ ಫಸ್ಟ್ ಟೈಮ್ ಅಂತೆ, ನಿನಗೆ ಎಷ್ಟೇ ಟೈಮು ಅಂತ ಕೇಳ್ತಾ. ಸೊ ಕಂಠಿ, ನೀವು ಹೇಳಿ, ನಿಮಗೆ ಹೆಂಗಿರ್ಬೇಕು ಒಂದು ಮದುವೆ ಆಗೋ ಹುಡುಗಿ? ಅವ್ರು ನಕ್ಕಿದ್ರೆ ಗುಳಿಕೆನೆ ಬಿಡ್ಬೇಕು. ಬಿತ್ತು ಗುಳಿ ಬೀಳ್ತದೆ. ಅವ್ರ ಮನಸ್ಸು ಮಂಡ್ಯ ಸಕ್ಕರೆ ಫ್ಯಾಕ್ಟ್ರಿ ಆಗಿರ್ಬೇಕು. ಮಂಡ್ಯನೇ. ಹೌದು. ನೋಡಕ್ಕೆ ನಮ್ ರಚ್ಚಿ ಹಂಗಿರ್ಬೇಕು. ಅಲ್ಲ ನಾವೆಲ್ಲ ಟಿವಿಯಲ್ಲಿ ಕುತ್ಕೊಂಡು ಫ್ಯಾನ್ಸ್ ತರ ವಾವ್ ನೋಡೋ ಹೀರೋಯಿನ್ನ ಇಷ್ಟು ಮುಂದೆ ಬಿಟ್ಬಿಟ್ರೆ ನಾವ್ ಏನ್ ಮಾತಾಡೋಣ ಸರ್? ಮಾತೇ ಬರ್ತಾ ಇಲ್ಲ. ಮುಂದೆ ಎಲ್ಲ ಹತ್ರ ನೋಡ್ಕೊಂಡ್ ಬನ್ನಿ, ಹಂಗೆ ಹೋಗಿ ಪರವಾಗಿಲ್ಲ, ಹೋಗಿ ನೋಡ್ಕೊಂಡ್ ಬನ್ನಿ, ಬರ್ತಾ ಹಂಗೆ ಕರ್ಕೊಂಡ್ ಡ್ಯಾನ್ಸ್ ಮಾಡಿ.
ಆಗೋಯ್ತು ನನ್ನ ಬಾಳು. ಬಲ್ಲಿ ರಚಿಗೆ ಚಪ್ಪಾಳೆ. ಚಂಡಿ ನಿಮ್ಮ ಗೆಳೆಯನಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದು ಇವತ್ತು ಈ ವೇದಿಕೆಯನ್ನು ಆಕ್ರಮಿಸ್ಕೊಂಡು ನಮ್ಮನ್ನೆಲ್ಲ ಮನರಂಜಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬರ್ಲಿ ನಮ್ಮ ಕಂಟಿಗೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಕಂಟಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೆಲ್ಲ ಎಫರ್ಟ್ ಹಾಕಿದ ಮೇಲೆ ನಿಜವಾಗ್ಲು ನಮ್ಮ ಪ್ರವೀಣ ಸುಕೃತ ಫ್ಯಾಮಿಲಿಗೆ ಓಕೆನಾ ಇಲ್ವಾ? ಓವರ್ ಟು ಸುಕೃತ ಫ್ಯಾಮಿಲಿ. ಓಕೆ, ಇಷ್ಟೆಲ್ಲ ಎಫರ್ಟ್ ಹಾಕಿರೋ ನಮ್ಮ ಪ್ರವೀಣನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ರಚ್ಚು? ಈ ಒಂದು ಪರೀಕ್ಷೆ ಅವನಿಗೆ ಒಂಥರ ಡೆಮೋ ತರ. ಸೊ ಆಕ್ಚುಯಲ್ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗ್ತಾನೆ ಅನ್ನೋ ಒಂದು ನಂಬಿಕೆ ನನ್ನ ಕಡೆಯಿಂದ. ಆಲ್ ದ ಬೆಸ್ಟ್. ಒಟ್ಟಲ್ಲಿ ಸುಕ್ಕು ಪ್ರವೀಣ್ ಲರ್ನಿಂಗ್ ಸ್ಟೇಜ್ ಅಲ್ಲಿ ಇದ್ದಾರೆ. ಪುಸ್ತಕ ಕಲ್ತ್ಕೊಂಡು ಇನ್ನು ಮುಂದೆ ದಿನ ಪಕ್ಕ ಇಂಪ್ರೆಸ್ ಮಾಡ್ತಾನೆ. ಓಕೆ ಓಕೆ ಪ್ರವೀಣ್, ಖಂಡಿತ ಇದನ್ನ ಹೇಳ್ತಾ ನಿಮ್ಮ ಫ್ಯಾಮಿಲಿ ಹಾಗೂ ಪ್ರವೀಣ್ ನಿಮ್ಮೆಲ್ಲರನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಂಪರ್ ಯುಗಾದಿ ಕಂಟೆಸ್ಟ್ ನ ಪ್ರಶ್ನೆ: ಸುಕೃತ ಅವರ ಅಮ್ಮನಿಗೆ ಯಾರ ತರ ಅಳಿಯ ಬೇಕು ಅಂತ ಹೇಳಿದ್ದಾರೆ? ಆಪ್ಷನ್ ಎ ರಾಮ್, ಆಪ್ಷನ್ ಬಿ ಕಂಟಿ. ನಿಮ್ಮ ಉತ್ತರ ಎ ಆಗಿದ್ದಲ್ಲಿ 9152915218ಗೆ ಅಥವಾ ನಿಮ್ಮ ಉತ್ತರ ಬಿ ಆಗಿದ್ದಲ್ಲಿ 9152915219 ನಂಬರ್ಗೆ ಮಿಸ್ ಕಾಲ್ ನೀಡಿ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಯಾರ್ಯಾರ ಅದೃಷ್ಟ ಹೆಂಗಿದೆಯೋ ಏನೋ, ತಾನೊಂದು ಬಗೆದರೆ ದೈವ ಇನ್ನೊಂದು ಬಗದಾಕತ್ತಂತೆ. ಈಗ ಬರ್ತಾ ಇರುವಂತ ಏಂಜಲ್, ಲೆಟ್ಸ್ ವೆಲ್ಕಮ್ ಪವಿ, ಪೂವಪ್ಪ ಹಾಗೂ ಫ್ಯಾಮಿಲಿ. ನಿಜವಾಗ್ಲೂ ನೋಡೋದಕ್ಕೆ ಬಹಳ ಸಂತೋಷ ಆಗೈತ್ರಿ. ಕರ್ನಾಟಕದಲ್ಲಿ ಎಷ್ಟು ವೈವಿಧ್ಯಮಯವಾದ ಸಂಸ್ಕೃತಿಗಳಿದೆ ಅಂದ್ರೆ ವೇದಿಕೆ ಮೇಲೆ ನೋಡಿ ಇವತ್ತೊಂದು ಕೊಡವ ಮನತರನೇ ಬಂದ ಹಾಗಾಯ್ತು. ಈ ಒಂದು ನಿಮ್ಮ ಅಟೈರ್ ಅಲ್ಲಿ ನೋಡೋದಕ್ಕೆ ಕಣ್ಣು ಸಾಲದ್ರಿ. ಎಲ್ಲ ಕೊಡವ ಹೆಂಗಸರಿಗೂ ಬಲಿ ಚಪ್ಪಾಳೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಪವಿ, ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನಮ್ಮ ತಾಯಿ ಪೊನ್ನಮ್ಮ ಅಂತ. ನಮಸ್ತೆ. ಸೊ ಆಂಟಿ ರಮ್ಯಾ, ಫ್ರೆಂಡ್ಸ್ ಅವರು. ಅವನು ಸುಮಂತ್ ನನ್ನ ತಮ್ಮ, ಶಬು ನನ್ನ ತಮ್ಮ. ದಿಸ್ ಇಸ್ ಮೈ ಫ್ರೆಂಡ್ ವರ್ಷಿಣಿ ಡಿಸೈನರ್ ಅಂಡ್ ಉದಯ್ ಸೂರ್ಯ. ಈ ಮನುಷ್ಯ ನಂಗೆ ಚೆನ್ನಾಗಿ ಗೊತ್ತು. ಫಸ್ಟ್ ಟೈಮ್ ಕಡೆ ನೀನೊಂದು ಹುಡುಗ ಗೊತ್ತು ಅಂತ ಹೇಳಿರೋದು. ಇದ್ಯಾಕೋ ಅಲ್ಲೆಲ್ಲ ಬಿಟ್ಟು ಇಲ್ಲೇ ಬಾಣ ಹೊಡಿತಾ ಇದೆಯಲ್ಲ. ಪಾಪ ನೀನ್ ಹೆಂಡ್ತಿ ನೀ ಎಷ್ಟೇ ಅಮರ್ಸ್ತೀಯ. ಹೇಳಿ ನೀವು. ಇವರು ಲಾಸ್ಟ್ ಅಲ್ಲಿ ಇರೋರು ಶರಣ್ ಅಣ್ಣ, ನಮ್ಮಣ್ಣ. ವೆರಿ ನೈಸ್. ಎಲ್ರಿಗೂ ವೆಲ್ಕಮ್. ಅಮ್ಮ, ನೀವ್ ಹೇಳಿ, ನಿಮ್ಮ ಮಗಳಿಗೆ ಯಾವ ತರ ಹುಡುಗ ಬೇಕು ಅಂತ ನಿಮ್ಮ ನಿರೀಕ್ಷೆ ಇದೆ? ಚೆನ್ನಾಗಿ ನೋಡ್ಕೋಬೇಕು. ಯಾರನ್ನ? ಮಗಳನ್ನ. ಓಕೆ. ಮತ್ತೆ ಎಲ್ಲಗಿಂತ ನಾಯಿ ಇದೆ ನಮ್ಮ ಮನೇಲಿ. ನಾಯಿ ನೋಡ್ಕೊಳ್ಳೋನ್ ಬೇಕು ನಿಮ್ಗೆ ಫಸ್ಟ್. ಆಮೇಲೆ ಹುಡುಗನಿಗೆ ಕಾಫಿ ತೋಟ ಇರಬೇಕು. ಕಾಫಿ ತೋಟ? ಹೌದು. ನಮ್ಮಲ್ಲಿ ಕಾಫಿ ಬೀಜ ಇದೆ ಅಷ್ಟೇ, ಕಾಫಿ ತೋಟ ಇದೆ. ಮಗಳ ಜೊತೆ ನಾಯಿನೂ ನೋಡ್ಕೊಳ್ಳುವಂತ ಆ ಶೂರ, ಧೀರ, ವೀರ ಯಾರು ಕರೆದು ಬಿಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಆಸೀನರಾಗಿ ಎಲ್ಲರೂ. ಎಲ್ಲ ನಮ್ಮ ಕೊಡವ ಫ್ಯಾಮಿಲಿನ ಇಂಪ್ರೆಸ್ ಮಾಡೋದಕ್ಕೆ ಬರ್ತಾ ಇರೋಂಥ ಮುಂದಿನ ಬ್ಯಾಚುಲರ್ನ ಕರೆದ್ಬೋಣ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಹುಲಿ ಉಲ್ಲಾಸ್.
ಕತ್ತಿ ಹುಷಾರ್ ಕಣೋ. ಕತ್ತಿ ಹುಷಾರ ಕಟ್ಟಾಗ್ಬಿಟ್ಟಾತು. ಉಲ್ಲಾಸ್, ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಅದ್ಭುತವಾಗಿ ಕಾಣ್ತಾ ಇದೆಯಾ ಉಲ್ಲಾಸ್. ಬಟ್ ಏನಿದು ಇಷ್ಟೆಲ್ಲ ಪ್ರಿಪರೇಷನ್ ಯಾಕಿದು, ಹೆಂಗಿದು? ಮೆಂಟರ್ದು ಕೊಡಗಲ್ಲ ಅಣ್ಣ, ಅದಕ್ಕೆ ನಾನು ಕೊಡಗು ಗೆಟಪ್ದಾಗ ಬಂದಿದ್ದೀನಿ. ವೆರಿ ಗುಡ್. ಈಗ ಪರಿಚಯ ಮಾಡ್ಕೊಂಬಿಡಿ ನಿಮ್ಮ ಮನೆಯವ್ರಿಗೆ. ನನ್ನ ಹೆಸರು ನಿಜ ಹೇಳ್ಬೇಕು ಪೂರ್ತಿ. ನನ್ನ ಹೆಸರು ಉಲ್ಲಾಸ್ ಕುಮಾರ್ ಅಂತ. ಕೊಡಗರು ವೀರ ದೂರ ಶೀರ. ನನ್ನ ಹೆಸರು ಉಲ್ಲಾಸ್ ಕುಮಾರ್ ಅಂತ. ನಾನು ಉತ್ತರ ಕರ್ನಾಟಕದವ, ಕಲಬುರಗಿ ಡಿಸ್ಟಿಕ್ ಮಗಳಿಗೆರೆ ಗ್ರಾಮದವ. ನಿಮ್ಮೂರಿಗೆ ಕಲಬುರಗಿ ಡಿಸ್ಟಿಕ್ ಮಗಳಿಗೆರೆ ಇದಾವ. ಅದಕ್ಕೆ ನಿಮ್ಮ ಮನೆಗೆ ಎಣ್ಣೆ ಕೆಳಗೆ ಬಂದಿದ್ದೀವಿ. ಏನೇನ್ ಮಾಡ್ತೀಯ ಹೇಳಯ್ಯ ನೀನು? ನೈಟ್ ಆದ್ರೆ ಕುಡಿಯೋದನ್ನ ಹೇಳು. ಇವತ್ತು ಸುಳ್ಳು ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ನಿನಗೆ ಏನೇನು ಅಭ್ಯಾಸ ಇದೆ, ಕೆಟ್ಟ ಅಭ್ಯಾಸ, ಒಳ್ಳೆ ಅಭ್ಯಾಸ ಪೂರ್ತಿ ಹೇಳ್ಬೇಕು. ನೀನಲ್ಲ ಕುಡಿಯೋದಿಲ್ಲ ಅಂದ್ರೆ ಅವ್ರು ಒಪ್ಪೋದೇ ಇಲ್ಲ ಕಣ, ನಿನಗೆ ಅಲ್ಲಿ ಸೇರ್ಸೋದೇ ಇಲ್ಲ. ಆದ್ಮೇಲೆ ಕುಡಿಯೋಣ ಬಿಡಿ ಸರ್. ಅಲ್ಲ ಕಣ, ಅಲ್ಲಿ ವೈನ್ ಇಲ್ಲದೆ ಮದುವೆನೇ ಮಾಡಿಸಲ್ಲ ಅವರು. ರವಿ ಸರ್, ನನಗೆ ಯಾಕೋ ನೀವು ಆಚಾರ ಅಲ್ಲ ಸರ್, ಈ ಚೇರಲ್ಲೇ ಇರಬೇಕಾಯ್ತು ಅನ್ಸ್ತದೆ ಸರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಅಮ್ಮ, ಫಸ್ಟ್ ನಿಮ್ಮಿಂದನೇ ಕೇಳೋಣ. ಅತ್ತೆಗೆ ನಮಸ್ಕಾರ ಮಾಡು. ಅತ್ತೆ ನಮಸ್ಕಾರ. ನೀನು ಏನ್ ಕೆಲಸ ಮಾಡ್ತೀರಪ್ಪ? ನಾನು ಟೀಚಿಂಗ್ ಮಾಡ್ತೀನಮ್ಮ. ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ? ಪೇಮೆಂಟಿಗೆ ನಾನು ಜಾಯ್ನ್ ಆದ್ರೆ ಒಂದು 30-40 ಕೊಡ್ತಾರೆ. ಒಂದು 25 ಕೊಡ್ತಾರೆ. 25 ಬಂದ್ಬಿಟ್ಟಿಲ್ಲ ಅಷ್ಟಲ್ಲ, ಅದಕ್ಕೆ. ಆ ಊರಲ್ಲಿ ತೋಟಗಳೆಲ್ಲ ಇದೆಯಾ? ಕಾಫಿ ತೋಟ ಎಲ್ಲ? ತೊಗರಿ ಹೊಲ ಸಿಕ್ಕಾಪಟ್ಟೆ ಐತಮ್ಮ. ಮನೀಶ್, ಅವ್ರು ಕೇಳಿದ್ದೇನು? ಹೊಲ ಕಾಫಿ ತೋಟ ಇದೆಯಾ? ಕಾಫಿ ಇದೆ, ತೋಟ ಇಲ್ಲ. ಎಷ್ಟು ಎಕರೆ ಐತೆ ತೋಟ ಇದೆ? 28 ಎಕರೆ ಇದೆ. ಹೌದಾ? ಆಮ. ಮತ್ತೆ ಭತ್ತ ಬೆಳಿತೀರಾ? ಕಾಫಿ ಒಳಗ್ ಭತ್ತ ಬೆಳಿಬೇಕಾ? ಮತ್ತೆ ಕಾಫಿ ತೋಟನೇ ಬೇರೆ, ಭತ್ತನೇ ಬೇರೆ. ಓ, ಅರ್ಧ ಕಾಫಿ ತೋಟ ಅರ್ಧ ಭತ್ತ ಬೆಳಿಬೇಕಾ? ತೊಗರಿ ಬೆಳೆದ್ರೆ ನಡೆಯಲ್ವಾ? ಅದೆಲ್ಲ ನಮ್ ಕಡೆ ಬೆಳೆಯಲ್ಲ. ಅರ್ಧ ಕಾಫಿ ಬೆಳಿತೀನ್ರಿ, ಅರ್ಧ ಭತ್ತ ಬೆಳಿತೀನ್ರಿ. ಪೆಪ್ಪರ್ ಇದೆಯಾ? ಪೆಪ್ಪರ್ ಇದ್ದ ತೋಟ ಮೇಲ್ ಹಾಕ್ಬೇಕಾ ಕೆಳಗೆ ಹಾಕ್ಬೇಕಾ? ಪೇಪರ್ ಕೇಳು. ಕರಿಮೆಣಸು? ಕರಿಮೆಣಸ ಕೆಳಗಡೆ ಕೆಳಗಡೆ. ಅಯ್ಯೋ, ಒಂದ್ ನಿಮಿಷ ಇರಿ. ಅಲ್ಲೊಬ್ಬ ವ್ಯಕ್ತಿ ನಕ್ಕಿ ನಕ್ಕಿ ಕಣ್ಣೀರಾಕಿ ಹೋಗೇ ಬಿಡಂಗ. ಏನಾಯ್ತಪ್ಪ? ಏಯ್ ಮೈ ಕೊಡ್ರು. ನನ್ ಗಗನ ಪಕ್ಕದಲ್ಲಿ ಅಂದ್ರೆ ಮಾತೆ ಬರಲ್ವಾ ನಿಮ್ಗೆ? ಇಲ್ಲ ಸರ್, ಇಲ್ಲ. ಏನಾಯ್ತು? ಕರಿಮೆಣಸ. ಅಮ್ಮ ಇನ್ನ ಕೇಳದಿದ್ಯಮ್ಮ? ಬೇಕಾದಷ್ಟಿದೆ. ಬೇಕಾದ ಕೇಳಿ ನಾವು ಇವತ್ತೆಲ್ಲ. ಅಲ್ಲ ಅತ್ತೆ ಅಲ್ಲ, ಪ್ರೀತಿ ಜಾಸ್ತಿ, ಏನಂದ್ರು ನಡೀತೀವಿ. ನಿಮ್ ಕಡೆ ಪ್ರೀತಿ, ಅವ್ರ ಕಡೆ ಬೈಗುಳ. ನಾನೇ ಅತ್ತೆ ಎಲ್ಲ ಕೇಳ್ಬೇಕು ತಾನೆ? ಹೌದು. ಗದ್ದೆ ಎಷ್ಟು ಎಕರೆ ಇದೆ? ಇವ್ ನನ್ನ ನೋಡಕ್ ಬಂದ್ರೆ ಹೊಲ ಮನಿ ನೋಡಕ್ ಬಂದ್ರೆ. ನಮಸ್ಕಾರ. 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 ನಮ್ಮ ಪವಿ ಮಾಡ್ಲಿಂಗ್ ಫೀಲ್ಡ್ ಅಲ್ಲಿ ಇದ್ದಾಳೆ. ಆಮೇಲೆ ಮತ್ತೆ ಅವಳು ಶೋ ನಡೆಸಕ್ಕೆಲ್ಲ ಬೇರೆ ಊರಿಗೆ ಮತ್ತೆ ಎಲ್ಲ ಹೋಗ್ಬೇಕಾಗುತ್ತೆ. ಕರ್ಕೊ ಬರ್ಬೇಕಾಗುತ್ತೆ ಊರಿಂದ ಊರಿಗೆ. ಸಪೋರ್ಟ್ ಮಾಡ್ತೀನಿ. ಅವನನ್ನೇ ವೆನಿಟಿ ಬ್ಯಾಗ್ ಅಲ್ಲಿ ಕರ್ಕೊಂಡು ಹೋಗಿ ಬರ್ತಾರೆ. ಒಂದ್ ವಿಷಯ ಏನು ಗೊತ್ತಾ, ಅವ್ರು ಕರ್ಕೊಂಡೋದ್ರು ನಾನು ಕರ್ಕೊಂಡೋದ್ರು ಇಬ್ರು ಹೋಗೋದಲ್ವಾ? ಇಬ್ರು ಹೋಗ್ಬಿಟ್ಟು ಬರ್ತೀವಿ ಬಿಡ್ರಿ, ಅದ್ರಾಗೇನಿಲ್ಲ. ಫುಲ್ ಸಪೋರ್ಟ್ ಐತಿ. ವೆರಿ ಗುಡ್. ಉಲ್ಲಾಸ್, ಈಗ ಕೊಡಗದಲ್ಲಿ ಪಾರ್ಟಿ ತುಂಬಾ ಜಾಸ್ತಿ ಮಾಡ್ತಾರೆ, ಡ್ಯಾನ್ಸ್ ತುಂಬಾ ಜಾಸ್ತಿ ಮಾಡ್ತಾರೆ, ಶೂಟಿಂಗ್ ತುಂಬಾ ಜಾಸ್ತಿ ಮಾಡ್ತಾರೆ. ನಿಮಗೆ ಗನ್ ಶೂಟ್ ಮಾಡಕ್ ಶೂಟ್ ಮಾಡಕ್ಕಿಂತ ಬಾ ಶೂಟ್ ಮಾಡಿ ನಲ್ಲ ಗನ್ ಎಲ್ಲ ಕೊಡ್ರಿ. ನೀವು ಗನ್ ಹಿಡ್ಕೋತೀರಾ? ಶೂಟ್ ಮಾಡೋಣ, ಅದ್ರಲ್ಲಿ ಏನಿದೆ. ನಿಮ್ಮ ಅತ್ತೆಗೆ ಕಾಫಿ ತೋಟದ ಒಳಗಡೆ ಹೋಗಿ ಅಲ್ಲಿಂದ ಹಿಂಗ್ ಹಿಡಿದು ಬೇಟೆಗಾರರನ್ನ ಬೇಟೆ ಆಡೋ ರಣ ಬೇಟೆಗಾರರ ಬಂದ ಅಂತ ಹಿಂಗ್ ಹೊಡಿಬೇಕು. ಹಂದಿ ಬೇಕಣ್ಣ? ಬೇಕು. ಓಲಾ. ಉಲ್ಲಾಸ್, ಈಗ ನೀನ್ ಕಾಡೊಳಗಿದ್ಯಾ, ನುಸುಳ್ಕೊಂಡು ಹೋಗು. ನುಸುಳ್ಕೊಂಡು ಹೋಗ್ಬೇಕಾ? ಈಗ ನೋಡ್ದೆ ಒಂದ್ ಹಂದಿ ಕಾಣಿಸ್ತು, ಹೊಡಿ. ಹಂದಿ ಸತ್ತೋಯ್ತು. ಒಟ್ಟಲ್ಲಿ ಶೂಟಿಂಗ್ ಅಲ್ಲಿ ನಮ್ಮ ಹುಡುಗ ಓಕೆ. ನೆಕ್ಸ್ಟ್, ನಮ್ಮ ಮನೇಲಿ 10 ನಾಯಿಗಳಿದೆ. ಅದನ್ನ ಸಾಕ್ಲಿಕ್ಕೆ ಆಗುತ್ತಾ ಅವರಿಗೆ? ಅದ್ರಾಗ ನಾನು ನಾಯಿ ಅಂತ ತಿಳ್ಕೊಂಡ್ಬಿಡ್ರಿ. ನಾಯಿ ಅಂದ್ರೆ ಅವ್ರಿಗೆ ಪಂಚಪ್ರಾಣ. 10 ನಾಯಿಗಳಿದೆ ಅವ್ರ ಮನೇಲಿ. ಹೆಂಗೆ ನೋಡ್ಕೋತೀಯ ನಾಯಿನ? ಅಣ್ಣ ನಾಯಿ ಬೇಕಾ?
ಹೌದು. ಇದರ ಗಂಡ ಈಗ ಆ ನಾಯಿ ಮಲಗಿದೆ, ಮಲಗು. ನಾಯಿನ ನೀ ಕರಿಬೇಕು, ಕರಿ. ಓ ಬಾಯ್ ಕಮ್ ಹಿಯರ್. ಏ ನಾಡ್ ಬಗಳಬೇಡ. ಓನಪ್ಪ ಬಾರೋ, ಹಸು ಆಗೈತೆ, ಊಟ ಬೇಕು. ಎಣ್ಣೆ ವಾಸನೆ ಬತ್ತೈತೆ. ನೀನೇ ಹೊಡೆದಂಗಿದ್ದೀ, ಸುಮ್ತಿನು. ಅಮ್ಮನ ಬರ್ತಾಳ, ಸುಮ್ಮನೆ ಇರ್ತನು. ನಾನು ಅವಳೇ ತಿನ್ಸ್ಬೇಕು. ಹೊರದೊಳತನು. ನಾನು ಅವಳು ಬೇಕು. ತಿನ್ನು ಅಕ್ಕಿ. ಹುಲಿ ನಿಜವಾಗ್ಲೂ ನಾಯಿ ಹಿಡ್ದಂಗೆ ಆಡ್ತೀನಿ. ಇನ್ಯಾರ್ದಾರ ಪ್ರಶ್ನೆ ಇದೆಯಾ? ಹಾಯ್ ಬ್ರೋ, ಆರಾಮಿದ್ದೀರಾ? ನಮ್ಮ ಅಕ್ಕನ ನೀವು ಮದುವೆ ಮಾಡ್ಬೇಕಂತ ಇದ್ದೀರಾ? ಹೌದು. ಅವ್ರಿಗೆ ಇಷ್ಟವಾದ ಥಿಂಗ್ಸ್ಗಳು ನಿಮ್ಗೆ ಗೊತ್ತಾ? ಗೊತ್ತಿದ್ದಾನೆ, ಅವತ್ತು 9 ಗಿಫ್ಟ್ ಕೊಟ್ಟಿದ್ದೀನಿ, ಕೇಳ ಅವ್ರಿಗೆ ಕೇಳ್ರಿ. ಆಯ್ತು, ಅವ್ರಿಗೆ ಬೀಚ್ ಇಷ್ಟನಾ ಹಿಲ್ ಸ್ಟೇಷನ್ ಇಷ್ಟನಾ? ಬೀಚ್ ಇಷ್ಟ ಅವ್ರಿಗೆ. ಯಾವ ಕಲರ್ ಇಷ್ಟನಾ ಬಟ್ಟೆ? ಬ್ಲ್ಯಾಕ್. ಮನೆ ಬ್ಲ್ಯಾಕ್ ಸೀರೆ ಕೊಟ್ಟಿದ್ದೀನಿ. ಅಮಾವಾಸ್ಯೆಯಲ್ಲಿ ಚಂದ್ರನ್ ತರ ಕಾಣ್ತಾರೆ, ಅದಕ್ಕೆ ಅಮಾವಾಸ್ಯೆ ಬ್ಲ್ಯಾಕ್ ಎಲ್ಲ ಪವಿಗೆ ಕಾರ್ಗಿಂತ ಅವಳಿಗೆ ಬೈಕ್ ರೈಡ್ಸ್ ಇಷ್ಟ. ನೀವು ಬೈಕ್ ರೈಡ್ ಕರ್ಕೊಂಡು ಹೋಗ್ತೀರಾ ಅವಳಿಗೆ? ಇಲ್ಲ, ನನಗೆ ಬರಲ್ಲ. ಅವ್ರಿಗೆ ಹಿಂದೆ ಕೂತ್ಕೊಂಡು ಹೋಗ್ತಾನೆ. ಒಟ್ಟಲ್ಲಿ ಇಲ್ಲಿಗೆ ಎಲ್ಲ ಪ್ರಶ್ನಾವಳಿಗಳು ಮುಗಿದಿದೆ. ಬಟ್ ಕಟ್ಟ ಕಡೆಯದಾಗಿ ಇಷ್ಟು ಉಲ್ಲಾಸ ಭರಿತವಾಗಿ ಉತ್ತರ ಕೊಟ್ಟಂತ ಉಲ್ಲಾಸ್, ಆ ಇಡೀ ಕೊಡವ ಫ್ಯಾಮಿಲಿ ಜೊತೆ ಒಂದು ಡ್ಯಾನ್ಸ್ ಹಾಕ್ಬೇಕು ಅಂತ, ಒಂದು ಕೊಡವ ಸ್ಟೆಪ್ ಹಾಕ್ಬೇಕು ಅಂತ ಆಸೆ ಇದೆಯಾ? ಬನ್ನಿ ಎಲ್ಲರೂ. ಸರ್ ಒಂದ್ ಸೆಕೆಂಡ್, ಅದಕ್ಕಿಂತ ಮುಂಚೆ ರವಿ ಸರ್ಗೆ ಅವ್ರಿಗೆ ಫ್ಲವರ್ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಅದಕ್ಕೋಸ್ಕರ ಈ ಫ್ಲವರ್ ತಂದ್ರೆ ಅವ್ರಿಗೆ ಇವತ್ತೊಂದಿನ ಖುಷಿ ಆಗುತ್ತೆ. ಬಟ್ ಅದು ನೋಡಿದಾಗ ಒಂದು ಕೊಡವ ಫ್ಯಾಮಿಲಿ ನೆನ್ ಬರುತ್ತೆ, ಅದಕ್ಕೋಸ್ಕರ ಅದು ಬಕ್ಕೆ ಕೊಡ್ಬೇಕಾಗಿದೆ. ಕುಡಿ. ರವಿ ಸರ್, ಪವಿ ಫ್ಯಾಮಿಲಿ ಕಡೆಯಿಂದ ನಿಮಗೆ ಎಂದೂ ಬಾಡದ ಹೂವು. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ಬರ್ಲಿ ಕೊಡವ ಡ್ಯಾನ್ಸ್. ಲವ್ಲಿ, ಫೈನಲ್ ಆಗಿ ಕಟ್ಟ ಕಡೆಯ ಪ್ರಶ್ನೆ, ನಮ್ಮ ಉಲ್ಲಾಸ್ ನಿಮ್ಗೆ ಓಕೆನಾ, ನಾಟ್ ಓಕೆನಾ? ಓಕೆ. ಒಟ್ಟಲ್ಲಿ ಉಲ್ಲಾಸವಾದಂತ ಹೊರ ಪರೀಕ್ಷೆ ಹೆಂಗಿತ್ತು ಅಂತ ನಮ್ಮ ರಚುನ ರವಿ ಸರ್ನ ಕೇಳ್ಬೋಣ. ರಚು, ಎಸ್, ಎಣ್ಣನ ಎಂತ್? ಕರೆಕ್ಟ್ ಆಗಿ ಹೇಳಿಲ್ಲ ಅಲ್ಲಿ. ಎಣ್ಣನ ಇಂತ್. ಎಲ್ಲ ಬ್ಯಾಚುಲರ್ಸ್ ಪರೀಕ್ಷೆಗಿಂತ ಇವನ ಪರೀಕ್ಷೆ ಚೆನ್ನಾಗಿತ್ತು. ತುಂಬಾನೇ ಮಜಾ ಮಾಡ್ಕೊಂಡು ಲೈವ್ಲಿ ಆಗಿ, ಯಾರಿಗೂ ಹರ್ಟ್ ಮಾಡ್ದೇನೆ ಅಂಡ್ ಅವ್ರಿಗೂ ಡಿಸಪಾಯಿಂಟ್ ಮಾಡ್ದೇನೆ. ಪಾಪ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆಲ್ಲ ನಗ್ನಗ್ತಾ ಉತ್ತರ ಕೊಟ್ಟು. ಬಟ್ ಇವನ್ಗಿಂತ ದಾನಶೂರ ಯಾರು ಇರಲ್ಲ. ಯಾಕೆ ಗೊತ್ತಾ? ತೊಗರಿ ತೆಗೆದು ಕಾಫಿ ಹಾಕೋ. ಪಾಪ ಅಂದ್ರೆ ಅದೇ ಹೇಳ್ತಿಲ್ವಾ, ಅವ್ರಿಗೂ ಮನ್ಸಿಗೆ ನೋವು ಮಾಡ್ದೇನೆ. ಹಿ ವಾಸ್ ವೆರಿ ನೈಸ್ ಟು ದೆಮ್. ನಾವ್ ಯಾವಾಗ್ಲೂ ಹೇಳ್ತಿರ್ತೀವಿ, ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ಲಿ ನಿಮ್ಗೆ. ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್. ರವಿ ಸರ್, ಎಣ್ಣನ ಎಂತ್? ಓ, ಎಣ್ಣನ ಇಂಜತ್ತು. ನಿಮ್ ಕಾಲ್ ಮುಗಿ ತಿನ್ಬಿಟ್ಬಿಡಿ, ನನ್ಗೆ ಅಷ್ಟೇ ಬರೋದು. ರವಿ ಸರ್, ಹೆಂಗ ಅನಿಸ್ತು? ನಮ್ ಕೈಲಾಗಲ್ಲ, ಬಿಟ್ಬಿಡಿ. ಏನಾಯ್ತು, ಅವ್ರು ಕೇಳಿದ್ದಕ್ಕೆಲ್ಲ ಹ್ಞೂ ಅಂದ. ನಾಯಿಗಳ ಜೊತೆ ನಾಯಿ ಆಗಿರ್ತೀನಿ ಅಂದ. ಇನ್ನು ಅದಕ್ಕಿಂತ ಒಬ್ಬ ಗಂಡು ಬೇಕಾ ನಮಗೆ? ಅದಕ್ಕೆ ಅವ್ನು ಓಕೆ, ಅಕ್ಸೆಪ್ಟೆಡ್. ವೆರಿ ನೈಸ್. ನೆಕ್ಸ್ಟ್ ಫ್ಯೂಚರಲ್ಲಿ ಇದೇ ಥರ ಫಾಲೋ ಮಾಡು, ಇಷ್ಟೇ ಗೆಲುವಾಗಿ ಅಟೆಂಡ್ ಮಾಡು ಅಂತ ಹೇಳ್ತಾ ನಿನ್ನೂ ಬೀಳ್ಕೊಡ್ತಾ ಇದೀನಿ. ಆ್ಯಂಡ್ ವೇದಿಕೆ ಮೇಲೆ ಇರುವಂಥ ಎಲ್ಲ ಪವಿ ಪೂವಪ್ಪ ಅವರ ಫ್ಯಾಮಿಲಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಬೀಳ್ಕೊಡ್ತಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಬಂಪರ್ ಯುಗಾದಿ ಕಂಟೆಸ್ಟ್ ನ ಪ್ರಶ್ನೆ. ಉಲ್ಲಾಸ್ ಅವರಿಗೆ ಎಷ್ಟು ಎಕರೆ ಜಮೀನಿದೆ? ಆಪ್ಷನ್ ಎ 28 ಎಕರೆ, ಆಪ್ಷನ್ ಬಿ 20 ಎಕರೆ. ನಿಮ್ಮ ಉತ್ತರ ಎ ಆಗಿದ್ದಲ್ಲಿ 9152915218ಗೆ ಅಥವಾ ನಿಮ್ಮ ಉತ್ತರ ಬಿ ಆಗಿದ್ದಲ್ಲಿ 9152915219 ನಂಬರ್ಗೆ ಮಿಸ್ ಕಾಲ್ ನೀಡಿ. ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಭರ್ಜರಿ ಬ್ಯಾಚುಲರ್ಸ್ ಯುಗಾದಿ ಮಹಾಸಂಚಿಕೆಗೆ ಬರ್ತಾ ಇರುವಂತ ಮುಂದಿನ ವರ ಪರೀಕ್ಷೆಯ ಫ್ಯಾಮಿಲಿ. ಲೆಟ್ಸ್ ವೆಲ್ಕಮ್ ಏಂಜಲ್, ಅನನ್ಯ, ಅಮರ್ ಅಂಡ್ ಫ್ಯಾಮಿಲಿ. ಒಟ್ಟಲ್ಲಿ ಇಷ್ಟು ಜನ ಯಂಗ್ಸ್ಟರ್ಸ್ ನಿಮ್ಮನೇಲೆ ಬಂದಿರೋದು ಅಂತ ಕಾಣುತ್ತೆ. ಹೌದೌದು. ಪರಿಚಯ ಮಾಡ್ಕೊಟ್ಬಿಡಿ. ಫಸ್ಟ್ ಯಂಗ್ಸ್ಟರ್ ಇಂದನೇ ಪರಿಚಯ ಮಾಡ್ಬಿಡಿ. ಎಸ್, ಯಂಗ್ಸ್ಟರ್ ಇಂದ ಪರಿಚಯ ಮಾಡ್ಕೋತೀನಿ. ದ ವೆರಿ ಯಂಗ್, ಜಸ್ಟ್ 88 years old. ನನ್ನ ಮುದ್ದು ಅಜ್ಜಿ, ನಮ್ಮ ತಂದೆಯವರ ತಾಯಿಯವರು ರಾಜಲಕ್ಷ್ಮಿ. ನಮಸ್ತೆ. ಅಲ್ಲಿ ಇನ್ನೊಬ್ಬ ಅನದರ್ ಯಂಗ್ಸ್ಟರ್, ನಮ್ಮ ತಾಯಿಯವ್ರ ತಾಯಿ ಸಕ್ಕುಬಾಯಿ. ಇವರು ಮೈ ವೆರಿ ಹ್ಯಾಂಡ್ಸಮ್ ಅಪ್ಪ ಅಮರ್ ಬಾಬು, ಮೈ ವೆರಿ ಬ್ಯೂಟಿಫುಲ್ ಮದರ್ ಆಶಾ ಅಮರ್ ಬಾಬು. ಅಲ್ಲಿರೋದು ನಮ್ಮ ತಂದೆಯವರ ತಮ್ಮ, ನಮ್ಮ ಚಿಕ್ಕಪ್ಪ ದೇವನಾಥ್ ಬಾಬು, ಅವರ ವೈಫ್ ಅನ್ನಪೂರ್ಣ. ಮೊದಲನೇದಾಗಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮರ್ ಬಾಬು ಸರ್, ಎಸ್, ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಹೇಳಿ ಸರ್, ನಿಮ್ಮ ಮಗಳಿಗೆ ಯಾವ ತರ ಹುಡುಗ ಇದ್ರೆ ಇಷ್ಟ ಆಗುತ್ತೆ ನಿಮ್ಗೆ? ಹೆದರಿಕೆಯ ನೋಟಬೇಕೆ, ಒಡನಾಡಿನಾನಿರುವೆ, ಹೊಸ ಬಾಳಿನ ಹಾದಿಯಲ್ಲಿ ಜತೆಗೂಡಿನ ಬರುವೆ. ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ, ನೀ ನಡಿಯ ಇಡುವೆಡೆಯಲ್ಲಿ ಒಲವಿನ ಹೂಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ. ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು. ಈ ವಯಸ್ಸಲ್ಲೇ ಹೀಗೆ ಅಂದ್ರೆ ಇನ್ನ ಬಿಡಿ ಬಿಡಿ, ಬಹಳ ಸಂತೋಷ. ಇದೇ ಖುಷಿನಲ್ಲಿ ದಯವಿಟ್ಟು ಎಲ್ಲರೂ ಆಸೀನರಾಗಿ ಬನ್ನಿ. ಕಡೆಯವರೆಲ್ಲ ಬನ್ನಿ. ಈ ಫ್ಯಾಮಿಲಿ ಬಯಸುವಂತ ಭರವಸೆಯ ಹುಡುಗ ಸ್ವಾಗತಿಸಿ ಗಾಬರಿ ಸಿಂಗ್ ಭೂಲೆ. ಅತ್ತಿ ಅತ್ತಿ ಸ್ವಾದ್ರತ್ತಿ ನನ್ನ ದಡ್ಡ ಅಂತರ ನನ್ನತ್ತಿ, ನನ್ನ ದಡ್ಡ ಅಂತರ ನನ್ನತ್ತಿ, ನಾ ಎದುರಾಗೆ ಕಮ್ಮಿ ಹೇಳತ್ತಿ. ಅಯ್ಯ ನನ್ನ ಸ್ವಾದ್ರಳಿಯ, ನೀ ಯಾವಾಗ ಬಂದಿ ನನ್ನಳಿಯ, ನೀ ಕಾರ್ನ್ಯಾಗ ಬಂದಿ ನನ್ನಳಿಯ, ನೀ ಹೋಂಡ ತಂದ್ಯೋ ನನ್ನಳಿಯ. ಸರ್ ಭುವನೇಶ್, ಏನ್ ತಂದಿದ್ಯಪ್ಪ? ಕೋಲ್ಡ್ ಕಾಫಿ ಫ್ರೆಂಚ್ ಫ್ರೈ. ಏನೇನು? ಕೋಲ್ಡ್ ಕಾಫಿ ಫ್ರೆಂಚ್ ಫ್ರೈ. ನೀವ್ ತಂದಿರೋದು ವರ್ಲ್ಡ್ ಕಾಫಿನ ಕೋಲ್ಡ್ ಕಾಫಿನ? ಕೋಲ್ಡ್ ಕಾಫಿ. ಕೋಲ್ಡ್ ಕೋಲ್ಡ್. ಗ್ರಾಮರ್ ಬರಲ್ವಾ ಇವ್ರಿಗೆ? ಬರಲ್ಲ, ಕಲ್ತ್ಕೋಬೇಕು ನೀವು ಚೆನ್ನಾಗೆ. ಹೌದಾ? ಕೋಲ್ಡ್ ಕಾಫಿ ಫ್ರೆಂಚ್ ಫ್ರೈ. ನಿಜವಾಗ್ಲು ಇಂಥ ಗಂಡ್ ಎಲ್ಲಿ ಸಿಗ್ತಾನೆ? ಹೊಡಿರಿ ಅವನಿಗೆ, ಹೇಳ್ತೀನಿ ಹೊಡಿರಿ. ಭುವನೇಶ್, ನಿನ್ನ ಬಗ್ಗೆ ಮೆಚ್ಕೊಳಂಗೆ ನೀನೇ ಕೊಚ್ಕೋ. ನನ್ನ ಹೆಸರು ಭುವನೇಶ್ ಅಂತ, ಮೂಲತಃ ಹಳ್ಳಿಯವನು. ನಮ್ಮೂರು ಹಾಸನ ಜಿಲ್ಲೆ ಒಳಾಂಶಪುರ ತಾಲೂಕು ಹಳ್ಳಿಮೇಸೂರು ಹೋಬಳಿಲಿ ಬರುವಂಥ ಒಂದು ಚಿಕ್ಕ ಗ್ರಾಮ ಮಾಚ್ಕೋಡ್ನಳ್ಳಿ. ನಾನು ವ್ಯವಸಾಯ, ಮೂಲತಃ ರೈತಾಪಿ ವರ್ಗದವನು. ನನ್ನ ಚಟಗಳು ಅಂದ್ರೆ ಏನೂ ಇಲ್ಲ. ಅಂದ್ರೆ ಒಂದು ತಿಂಗಳಿಗೆ ಒಂದು 30-40 ಸಾವಿರ ರೂಪಾಯಿ ಆದಾಯ ಇದೆ ನಂದು. ಫ್ಯಾಮಿಲಿ ರೆಡಿ? ಅಮರ್ ಬಾಬು ಅವರಿಂದ ಶುರು ಆಗಲಿ ಪ್ರಶ್ನಾವಳಿ. ನಮಗೆ ಯೂಶುವಲಿ ಏನಂತಂದ್ರೆ, ವರ ಅಂತ ಯಾರೋ ಹುಡುಗ ಬರೋದಾದ್ರೆ ಸ್ವಲ್ಪ ಟ್ರಿಮ್ ಆಗಿ, ಕ್ಲೀನ್ ಶೇವ್ ಆಗಿ, ಒಂದು ಸೂಟ್ ಬುಟ್ ಹಾಕೊಂಡು ಫೆಸ್ಟೋ ಪ್ಯಾಂಟ್ ಇನ್ಸರ್ಟ್ ಮಾಡ್ಕೊಂಡು ಬರೋ ಹಂಗಿರ್ತದೆ. ಆದ್ರೆ ನೀವು ಆ ಥರ ಬಂದಿಲ್ವಲ್ಲ, ನಿಮ್ಗೆ ಮೊದಲನೇದಾಗಿ ಟ್ರಿಮ್ ಮಾಡೋದಕ್ಕೆ ಒಪ್ಪಿಗೆ ಇದೆಯಾ? ಹೆಣ್ಣು ಕೊಡೋ ಮಾವ, ಕಣ್ಣು ಕೊಡೋ ದೇವರು ಒಂದೇ ಅಂತ ಹೇಳ್ತಾರೆ. ಹಂಗಾಗಿ ನೀವೇನು ಹೇಳಿದ್ರೆ ನಾವು ಕೇಳಬೇಕಾಗುತ್ತೆ. ಖಂಡಿತವಾಗ್ಲೂ ಗಡ್ಡನ ತೆಗಿತೀನಿ. ನೀವು ಕೆಲಸದಲ್ಲಿರೋ ಹುಡುಗಿನ ಇಷ್ಟಪಡ್ತೀರೋ ಅಥವಾ ಮನೆಯನ್ನ ಸಂಭಾಳಿಸ್ಕೊಂಡು ಹೋಗೋಂತ ಅಂದ್ರೆ ಹೋಮ್ ಲವಿಂಗ್ ಅಥವಾ ವರ್ಕಿಂಗ್ ಗರ್ಲ್, ಯಾವ್ದನ್ನ ಇಷ್ಟಪಡ್ತೀರಾ? ಮನೇಲಿರೋ ಹುಡುಗಿ ಇಷ್ಟ. ಮನೇಲೇ ಇರಬೇಕು ಅಂತ ಯಾಕೆ ಹೊರಗಡೆ ಯಾಕೆ ಹೋಗಿ ದುಡಿಬಾರ್ದು ಅಂದ್ರೆ, ಹೊರಗಡೆ ಹೋಗ್ಬೇಕು ಅಂದ್ರೆ ಅವರು ಕೆಲಸ ಮಾಡ್ಬೇಕು ಅಂದ್ರೂ ಅದಕ್ಕೂ ಅವಕಾಶ ಇದೆ, ತೊಂದರೆ ಇಲ್ಲ. ಆದ್ರೆ ನಾವು ಇಷ್ಟಪಡೋದು ಅಂದ್ರೆ ನಮ್ಮನೆ, ಈಗ ನಮ್ಮನೆ ಸೊಸೆ ನಮ್ಮನೆ ಮಗಳ ತರ ಅಲ್ವಾ, ನಮ್ಮಲ್ಲಿ ಇರಬೇಕು ಅನ್ನೋದು ಆಸೆ ಪಡ್ತೀವಿ. ಬೆಳಗಿನ ದಿನಚರಿ ಏನು ನಿಮ್ದು? ಬೆಳಗ್ಗೆ ಎದ್ದೆ ಅಂದರೆ ಮಾಮೂಲಿ ದಿನನಿತ್ಯ ಕಾರ್ಯಗಳನ್ನು ಮುಗಿಸಿ ಜಮೀನ್ ಹತ್ರ ಹೋಗ್ತೀವಿ, ಅಲ್ಲಿ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಒಂದು ಅರ್ಧ ಗಂಟೆ ಕೆಲಸ ಮಾಡಿ ಮನೆಗೆ ಬರ್ತೀವಿ. ಮನೆಗೆ ಬಂದ್ಮೇಲೆ ಮಾಮೂಲಿ ತಿಂಡಿ ತಿಂದು ಒಂದು 10-11 ಗಂಟೆ ಮೇಲೆ ಎಮ್ಮೆ ದನ ಎಲ್ಲ ಇದಾವೆ, ಅವನ್ ಮೇಸಕ್ಕೆ ಹೋಗ್ತೀವಿ. ಆಮೇಲೆ ಬಿಡುವಿನ ವೇಳೆಯಲ್ಲಿ 4 ಗಂಟೆ 5 ಗಂಟೆ ಆದ್ಮೇಲೆ ನಮ್ಮದೊಂದು ಟೀಮ್ ಇದೆ, ಆ ಟೀಮ್ ಬರ್ತಾರೆ, ನಾವು ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಅದಲ್ಲ ಇಲ್ಸ್
ಹೆಣ್ಮಕ್ಳು ಗಂಡನ ಮನೆಗೆ ಹೋದ್ಮೇಲೆ ಅವಳಿಗೆ ತವ್ರ ಮನೆ ನೆನಪು ಬರ್ದಿರೋ ಹಾಗೆ ಹೇಗ್ ನೋಡ್ಕೊಳ್ತೀರಾ? ಅಂದ್ರೆ ಆ ಹೆಸರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಇದೆ. ಅದು ಯಾವ ತರ ನಾನು ಆಸೆ ಪಟ್ಟಿದ್ದೀನಿ ಅಂದ್ರೆ LED ನೋಡಿ ಗೊತ್ತಾಗುತ್ತೆ. ಏನದು? ಬುಜ್ಜಿ ಟ್ರಾವೆಲ್ಸ್. ಬುಜ್ಜಿ ವಿಮಾನ ನಿಲ್ದಾಣ. ನೆಕ್ಸ್ಟ್ ಬರ್ಲಿ. ಬುಜ್ಜಿ ಖಲೀಫಾ. ಎಸ್, ಬುಜ್ಜಿ ಖಲೀಫಾ. ನೆಕ್ಸ್ಟ್ ಬುಜ್ಜಿ ಪಾರ್ಕ್. ಬುಜ್ಜಿ ಪಾರ್ಕ್. ನೆಕ್ಸ್ಟ್ ಬರ್ಲಿ. ಬುಜ್ಜಿ ಕಾಫಿ. ಗುಡ್ ಐಡಿಯಾ. ಬುಜ್ಜಿ ಕಾಫೀಸ್. ಇದು ಇಷ್ಟ ಆಯ್ತು ನನಗೆ. ನೆಕ್ಸ್ಟ್ ಬುಜ್ಜಿ ಮಾಲ್. ಬುಜ್ಜಿ ಮಾಲ್ ಇದೆ. ಅದೇ ಶಾಪಿಂಗ್ ಹೋಗಕ್ಕೆ ಅವಳಿಗೆ ಒಂದು ಮಾಲು. ಅವಳೇ ಓನರ್ ಅದಕ್ಕೆ. ಸರ್ ಇಷ್ಟೆಲ್ಲ ಮಾಡಕ್ ರೆಡಿ ಇದೆ ನಮ್ಮ ಹುಡುಗ, ಏನ್ ಹೇಳ್ತೀರಾ ಸರ್? ನಿಮ್ಮ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯಾಲಯಸು ಅಂತ ಎಲ್ಲರೂ ಹೇಳಿದ್ದಾರೆ. ನೀವು ವ್ಯವಸಾಯದಲ್ಲೇ ಇದ್ದೀರಾ. ವ್ಯವಸಾಯದಲ್ಲಿ ನೀವು ಹೇಗೆ ಒಂದು ಅಭಿವೃದ್ಧಿಯನ್ನು ಹೊಂದೋದು ಅಥವಾ ಆ ಲೆವೆಲ್ ಮುಟ್ಟೋದಕ್ಕೆ ಏನೇನು ಪ್ಲಾನ್ಸ್ಗಳು ಹಾಕೊಂಡಿದ್ದೀರಾ ನೀವು? ಇತ್ತೀಚಿನ ದಿನಗಳಲ್ಲಿ ಕೃಷಿ ಬಹಳ ಸ್ಪೀಡ್ ಇದೆ. ಈಗ ಹಿಂದೆಲ್ಲ ದನ ಕಟ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಥರ ಎಲ್ಲ ಮಿಷನ್ಗಳೆಲ್ಲ ಬಂದಿದ್ದಾವೆ. ಔಷಧಿ ಹೊಡೆಯೋಕೆ ಇವತ್ತು ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ನಿಂತ್ಕೊಂಡ್ರೆ 30 ಅಡಿ ಇಲ್ಲೇ ನಿಂತ್ಕೊಂಡು ಸ್ಪ್ರೇ ಮಾಡ್ಬೋದು. ಆ ರೀತಿ ಆಧುನಿಕ ಕೃಷಿ ಇದೆ. ಅದೆಲ್ಲನೂ ಅನುಸರಿಸ್ಕೊಂಡು ನಾನು ವಿಧವಾದ ಬೆಳೆ, ಸಮ್ಮಿಶ್ರ ಬೆಳೆ, ಒಂದು ಬೆಳೆ ಒಳಗೆ ಇನ್ನೊಂದು ಬೆಳೆ ಬೆಳೀತಾ ಹೋಗೋದು, ಈ ರೀತಿ ಎಲ್ಲ ನಮಗೆ ಅನುಭವ ಇದೆ. ಖಂಡಿತವಾಗಿ ನಮ್ಮಲ್ಲೆಲ್ಲರೂ ಚೆನ್ನಾಗಿ ಓದಿರೋರಿದ್ದಾರೆ. ನಿಮ್ಮ ವಿದ್ಯಾಭ್ಯಾಸ ಏನಿದೆ? ನಮ್ದು SLC ಆಗಿದೆ. ತೊಂದರೆ ಇಲ್ಲ, ಅವ್ರಿಗೆ ಪ್ರೂವ್ ಮಾಡಿ ನೀವು ಓದಿರೋದು. SSLC ಅಂದ್ರೆ ಏನ್ ಹೇಳಿ? ಸೆಕೆಂಡ್ ಸ್ಕೂಲಿಂಗ್ ಲಿವಿಂಗ್ ಸರ್ಟಿಫಿಕೇಟ್. ಒಟ್ಟಲ್ಲಿ ಅವ್ರು ಇಂಪ್ರೆಸ್ ಆಗ್ಯಾರಲ್ವ, ಅವ್ರನ್ನೇ ಕೇಳೋಣ. ನೋಡಿ, ಅನನ್ಯ ಅಮರ್ ಅಂಡ್ ಫ್ಯಾಮಿಲಿ, ನಮ್ಮ ಹುಡುಗ ಭುವನೇಶ್ ನಿಮ್ಗೆ ಓಕೆ ಆದ್ರೆ ಹಿಂಗನ್ನಿ, ನಾಟ್ ಓಕೆ ಆದ್ರೆ ಹಿಂಗನ್ನಿ. ಎಲ್ಲ ಅಡ್ಡ ಹಿಡ್ಕೊಬಿಟ್ಟಾರ ಕಣವು. ಒಟ್ಟಲ್ಲಿ ಕೆಲವ್ರದ್ದು ಹಿಂಗೆ ಇತ್ತು, ಕೆಲವ್ರದ್ದು ಒಂಚೂರು ಹಿಂಗಿತ್ತು. ನಮ್ಮ ಹುಡುಗೊಂದು ಹಿಂಗಾಗ್ಬಿಟ್ಟದೆ. ಕೇಳ ರಚ್ಚು ಅಲ್ಲ, ಸೂರ್ಯನೇ 90 ಪರೀಕ್ಷೆಯಲ್ಲಿ ಸೋತಿದ್ದಾನೆ ಅಂದ್ಮೇಲೆ ಇವ್ನು ಒಂದು ಪರೀಕ್ಷೆಯಲ್ಲಿ ಸೋಲೋದೇನೋ ಪ್ರಾಬ್ಲಮ್ ಇಲ್ಲ ಅಂತ. ನೆಕ್ಸ್ಟ್ ಪರೀಕ್ಷೆಯಲ್ಲಿ ಅವ್ನು ಗೆದ್ದೇ ಗೆಲ್ತಾನೆ, ಅವ್ನಿಗೆ ಒಳ್ಳೆ ಹುಡುಗಿ ಸಿಗ್ತಾರೆ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಸಾರಿ, ಕ್ಷಮೆ ಇರಲಿ. ದಯವಿಟ್ಟು ಕಾಲಿ ಬಿದ್ದು ಕೇಳ್ಬಿಡಿ, ದಯವಿಟ್ಟು ಕ್ಷಮೆ ಇರಲಿ. ಒಂದ್ ನಿಮಿಷ ಇಲ್ಲ, ಒಂದು ಹೇಳ್ತೀನಿ. ಯಾವತ್ತು ಮನುಷ್ಯರಿಗೆ ಮಂಡಿ ಊರಿ ನಮಸ್ಕಾರ ಮಾಡಬಾರ್ದು. ಹಳ್ಳಿಯಿಂದ ಬಂದಂತ ಒಬ್ಬ ವ್ಯಕ್ತಿ ಮುಂದೆ ಮೇಯರ್ ಮುತ್ತಣ್ಣ ಆಗ್ಬಿಡ್ತಾನೆ ಮೇಯರ್ ಸಿನಿಮಾದಲ್ಲಿ. ನೀವು ಮುಂದೆ ಆ ಥರ ಆಗ್ಬಹುದು. ಏನ್ ತಲೆ ಕೆಡ್ಸ್ಕೊಬಿಡ. ಭುವನೇಶ್, 3 ಲೈನಿಂದ ಒಂದು ಸಣ್ಣ ಕವನ ಇದೆ. ಸಸ್ಯ ತಿಂದವ ಸಸ್ಯಾಹಾರಿ, ಮಾಂಸ ತಿಂದವ ಮಾಂಸಾಹಾರಿ, ಸಮಸ್ಯೆಗಳನ್ನು ತಿಂದವ ಸಂಸಾರಿ ಅಂತ. ಖಂಡಿತವಾಗ್ಲೂ ಅದ್ಭುತವಾದ ಫ್ಯಾಮಿಲಿಗೆ ಇನ್ನೊಂದ್ಸಲಿ ಬರಲಿ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಂಪರ್ ಯುಗಾದಿ ಕಂಟೆಸ್ಟ್ ನ ಪ್ರಶ್ನೆ: ಭುವನೇಶ್ ಮದುವೆಯಾಗೋ ಹುಡುಗಿಗೋಸ್ಕರ ಗಡ್ಡವನ್ನ ತೆಗೆಸ್ತಾನ? ಆಪ್ಷನ್ ಎ ತೆಗೆಸ್ತಾನೆ, ಆಪ್ಷನ್ ಬಿ ತೆಗೆಸೋದಿಲ್ಲ. ನಿಮ್ಮ ಉತ್ತರ ಎ ಆಗಿದ್ದಲ್ಲಿ 9152915218ಗೆ ಅಥವಾ ನಿಮ್ಮ ಉತ್ತರ ಬಿ ಆಗಿದ್ದಲ್ಲಿ 9152915219 ನಂಬರ್ಗೆ ಮಿಸ್ ಕಾಲ್ ನೀಡಿ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.